ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಈ ಪೇಜ್ ಮೂಲಕ ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ಮತ್ತು ಪ್ರಾರ್ಥನೆ ಮಾಡುವುದಕ್ಕಾಗಿ ಕೊಟ್ಟಂತ ಮಹಾಕೃಪೆಗಾಗಿ ನಾನು ದೇವರನ್ನ ಗಣಪಡಿಸ್ತಿದ್ದೇನೆ, ಮಹಿಮೆ ಪಡಿಸ್ತಿದ್ದೇನೆ. ಮೊದಲದಾಗಿ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನು ನೋಡುವುದು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ದೇವರು ಒಳ್ಳೆಯವರಾಗಿದ್ದಾರೆ, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆತನ ಸಮ್ಮುಖದಲ್ಲಿ ಯಾರು ಬೆಳಗಿನ ಜಾವದಲ್ಲಿ ಕಾದಿರ್ತಾರೋ, ಆತನ ಯಾರು ಹುಡುಕಿ ಬರ್ತಾರೋ, ಯಾವಾಗಲೂ ಲಜ್ಜೆಗೀಡಾಗದಂತೆ ಅವರನ್ನು ಬಲಪಡಿಸಿ ನಡೆಸುವ ಆತನು, ಅವರ ಜೊತೆ ಇರುವ ಆತನು, ಆತನೇ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು. ಹಾಲೆಲೂಯ್ಯ. ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲರನ್ನು ನೋಡೋದಕ್ಕಾಗಿ, ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ. ದೇವರು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಕಾರಣ ಅನೇಕ ಜನರು ಈ ಬೆಳಗಿನ ಜಾವವನ್ನು ನೋಡದೇ ಇರೋರು. ಎಷ್ಟೋ ಜನರು ರಾತ್ರಿಯಲ್ಲಿ ಮಲಗಿದವರು ಬೆಳಗ್ಗೆ ಸಮಯದಲ್ಲಿ ಎದ್ದೇಳೋದಿಲ್ಲ. ಅನೇಕ ಒಂದು ವ್ಯಾಧಿ ರೋಗದ ನಿಮಿತ್ತ, ಅನೇಕ ಕಾರಣದ ನಿಮಿತ್ತ ಲೋಕವನ್ನು ತ್ಯಜಿಸುವವರಾಗಿರ್ತಾರೆ. ಆದರೆ ನನ್ನ ದೇವರಾಗಿರುವ ಕರ್ತನು ಈ ಬೆಳಗಿನ ಜಾವದಲ್ಲಿ ನನ್ನನ್ನು ನಿಮ್ಮನ್ನು ಜೀವಂತವಾಗಿಟ್ಟು ಆತನ ನಾಮವನ್ನು ಮಹಿಮೆ ಪಡಿಸುವಂತೆ ಕೃಪೆ ಮಾಡಿದ್ದಾರೆ. ಆದ್ರಿಂದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬೆಳಗಿನ ಜಾವದಲ್ಲಿ ಎದ್ದಾಗಲೇ ದೇವರನ್ನು ಗಣಪಡಿಸುವವರಾಗಿರಬೇಕು. ದೇವರೇ, ಈ ದಿನವನ್ನು ನಾನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನನ್ನ ನೆನಪು ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತ ಕೊಡಿ ನನ್ನ ಮರೆಮಾಚಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯವನ್ನು, ಬಲವನ್ನು, ಆಯುಷ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಬೆಳಗಿನ ಜಾವದಲ್ಲಿ ನಾವು ಆತನನ್ನು ಹುಡುಕೋರಾಗಿರಬೇಕು. ಆತನ ಪಾದದಲ್ಲಿ ಪ್ರಾರ್ಥನೆ ಮಾಡೋರಾಗಿರಬೇಕು. ಈ ಕೆಲಸವನ್ನು ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಬಂದು ಅನೇಕ ಸೇವಕರನ್ನಿಟ್ಟು ಮಾಡ್ತಾ ಇದ್ದಾರೆ. ಅನೇಕ ಸೇವಕರನ್ನಿಟ್ಟು ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಹೇಳಬೇಕು, ಜನಗಳು ಕೇಳಬೇಕು ಮತ್ತು ಜನಗಳನ್ನ ಬಂದು ದೇವರ ಕಡೆಗೆ ನಡೆಸಬೇಕಂತ ಪ್ರಯಾಸ ಪಡ್ತಾ ಇದ್ದಾರೆ. ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ನಡೆಸ್ತಿರುವ ಬ್ರದರ್ಗಾಗಿ, ಡ್ಯಾನಿಯಲ್ ಬ್ರದರ್ಗಾಗಿ ಸ್ತೋತ್ರ ಹೇಳ್ತಾ ಇದ್ದೇನೆ. ಅವ್ರ ಕುಟುಂಬಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇನೆ. ಅವ್ರನ್ನ ಇನ್ನೂ ಹೆಚ್ಚಾಗಿ ದೇವರು ಬಲಪಡಿಸಲಿ, ನಡೆಸಲಿ. ಇನ್ನು ಅನೇಕ ಜನರು ಈ ಫೇಸ್ಬುಕ್ ಅಲ್ಲಿ ಈ ಪೇಜ್ ಮೂಲಕ ರಕ್ಷಣೆ ಹೊಂದುವಂತೆ, ದೇವರ ನಾಮ ಮಹಿಮೆ ಪಡುವಂತೆ ಕೃಪೆ ಉಂಟಾಗಲಿ. ಅದಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದು ಮಾತ್ರವಲ್ಲದೆ ವಿಶೇಷವಾಗಿ ಈ ದಿನದಲ್ಲಿ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಆತನ ಬಲ ಇಲ್ಲದೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ಮೊದಲಾಗಿ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ. ದೇವರ ಸಮ್ಮುಖದಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರಿಗೆ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಪ್ರಾರಂಭ ಮಾಡಿ ಆತನ ನಾಮನ ಘನಪಡಿಸೋಣ. ಆಮೇಲೆ ದೇವರ ವಾಕ್ಯವನ್ನು ನಾವು ನೋಡೋಣ. ಪ್ರಿಯರೇ, ಮುಂದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳು ಮುಚ್ಚಿದವರಾಗಿ ನನ್ನೊಂದಿಗೆ ನೀವು ಪ್ರಾರ್ಥನೆ ಮಾಡಿ. ಪ್ರೈಸ್ ಲಾರ್ಡ್. ಸ್ತೋತ್ರ ತಂದೆಯೇ, ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಈಗೋ ನಿಮ್ಮ ವಾಕ್ಯವನ್ನು ಮಾತಾಡುವಂತೆ, ನಿಮ್ಮ ನಾಮ ಮಹಿಮೆ ಪಡುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ನಮಗೆ ಆರೋಗ್ಯವನ್ನು, ಬಲವನ್ನು, ಆಯುಷ್ಯವನ್ನು ಕೊಟ್ಟಿದೆಯಾ ತಂದೆಯೇ. ನನ್ನ ದೇವರಾಗಿರುವ ಕರ್ತನೆ, ನಿಶ್ಚಿಂತೆಯಿಂದ ಮಲಗುವಂತೆ ಕೃಪೆ ಮಾಡಿದ್ಯಾ. ಈರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡುಗೂ ಅಂಜೆ ಕಾರಣವಿಲ್ಲ ಎಂಬುದಾಗಿ ವಾಕ್ಯ ಬರೆದಿರುವ ಪ್ರಕಾರ ಕೀರ್ತನೆ 91ರಲ್ಲಿ ನನ್ನ ದೇವರಾಗಿರುವ ಕರ್ತನೆ ಯೇಸುವೆ, ಈ ರಾತ್ರಿ ಸಮಯ ಮಾತ್ರವಲ್ಲದೆ ಹಗಲು ರಾತ್ರಿ ನಮ್ಮನ್ನು ಕಾಯುವಾತನೇ, ನೀನು ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಪ್ರಾರಂಭವನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಆರಂಭದಿಂದಲೂ ಅಂತ್ಯದವರೆಗೂ ಏಸಪ್ಪ ನೀವೇ ನಮ್ಮನ್ನು ನಡೆಸೋನಾಗಿರು. ನಮ್ಮ ಯೋಚನೆ, ನಮ್ಮ ಆಲೋಚನೆ, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ನಮ್ಮ ಕುಟುಂಬವನ್ನು, ಮಕ್ಕಳನ್ನು ನಿನ್ನ ಪಾದಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ನಮ್ಮ ಬೈಬಲ್ ವಾಕ್ಯ ಬರೆದಿರೋ ಪ್ರಕಾರ ನಾಳೆ ಕುರಿತು ಚಿಂತಿಸಬೇಡಿರಿ, ನಾಳೆದನ್ನು ನಾಳೆ ಚಿಂತಿಸಿಕೊಳ್ಳಲಿ ಎಂಬುದಾಗಿ ವಾಕ್ಯ ಬರೆದಿರೋ ಪ್ರಕಾರ ನಾಳೆಯ ಕುರಿತು ಯಾವ ಚಿಂತೆ ಇಲ್ಲದೆ, ಯಾವ ಒಂದು ಕಾರ್ಯ ಇಲ್ಲದೆ ಇವತ್ತು ದೇವರೇ ನನಗೆ ಕೊಟ್ಟಿದ್ದ ಈ ಮಹಾದಿನಕ್ಕಾಗಿ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ನಾನು ನಿನ್ನ ನಾಮ ಮಹಿಮೆ ಪಡಿಸ್ತೇನೆ. ನಾನು ಕೆಲಸ ಮಾಡುವಾಗಲೂ, ಹೋಗುವಾಗಲೂ, ಬರುವಾಗಲೂ, ಆ ಕಾಲೇಜ್ಗೆ ಹೋಗುವಾಗಲೂ, ಸ್ಕೂಲ್ಗೆ ಹೋಗಲು, ಎಲ್ಲ ಸಮಯದಲ್ಲೂ ನನ್ನ ಬಾಯಿನಿ ಯಾವಾಗಲೂ ಸ್ತೋತ್ರ ಹೇಳುವಂತೆ ಕೃಪೆ ಮಾಡು. ಯೋಶುವನಿಗೆ ಹೇಳಿರೋ ಪ್ರಕಾರ ಈ ಧರ್ಮ ಪ್ರಮಾಣವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಅದರಲ್ಲಿ ಬರೆದಿರೋ ಕೈಗೊಂಡು ನಡೆ. ಅದರಂತೆ ಅದು ಮಾತ್ರವಲ್ಲದೆ ಈ ಧರ್ಮ ಪ್ರಮಾಣ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅದರಲ್ಲಿ ಬರೆದಿರೋಲ್ಲ ಕೈಗೊಂಡು ನಡೆ ಅಂತ ವಾಕ್ಯ ಬರೆದಿರೋ ಪ್ರಕಾರ ಅದನ್ನು ಧ್ಯಾನಿಸು ಎಂಬುದಾಗಿ ವಾಕ್ಯ ಬರೆದಿರೋ ಪ್ರಕಾರ ನನ್ನ ದೇವರಾಗಿರೋ ಕರ್ತನೆ ಅದನ್ನು ಧ್ಯಾನಿಸುವಂತೆ, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆಯುವಂತೆ ನನಗೊಂದು ಮಹಾಕೃಪೆಯನ್ನು ಕೊಡುವನಾಗಿರು. ನಮ್ಮ ಮನಸ್ಸನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ, ನಮ್ಮ ಆಲೋಚನೆಯನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ, ನಮ್ಮ ಅಂತರೇಂದ್ರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ, ನಮ್ಮ ಕೆಲಸ ಕಾರ್ಯವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ನಮಗಿರುವ ಎಲ್ಲವನ್ನು ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ತಂದೆ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಬಲಪಡಿಸು, ಆಶ್ರಯಿಸು. ವಿಶೇಷವಾಗಿ ಫೇಸ್ಬುಕ್ ಮೂಲಕ ಯಾರ್ಯಾರು ಬಂದು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೋ, ಯಾರು ವಾಕ್ಯವನ್ನು ನೋಡ್ತಾರೋ, ಯಾಪ ದೇವರೇ ಎಲ್ಲರನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇನೆ.
ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ ಮತ್ತು ಅದರ ನಡೆಸುವಂತ ಒಂದು ಧ್ಯಾನ. ಈ ಒಂದು ಪೇಜು ದೇವರೇ ಅನೇಕರಿಗೆ ಪ್ರಯೋಜನಕರವಾಗಿರಲಿ. ಅನೇಕ ಸೇವಕರು ಮಾತಾಡುವಂತೆ ಅವರು ಪಡುತ್ತಿರುವ ಪ್ರಯಾಸ ವ್ಯರ್ಥವಾಗಿ ಹೋಗದಂತೆ ನನ್ನ ದೇವರಾಗಿರುವ ಕರ್ತನೆ ಅವರು ಮುಟ್ಟು, ಅವರ ಕುಟುಂಬವನ್ನು ಮುಟ್ಟು, ಅವರ ಕೆಲಸ ಕಾರ್ಯಗಳನ್ನು ಮುಟ್ಟು, ಅವರ ಮಕ್ಕಳನ್ನು ನೀನು ಮುಟ್ಟಿ ಆಶ್ರಯಿಸಿ ಬಲಪಡಿಸಿ ಬೇಲಿ ಹಾಕಿ ನಡೆಸುವಂತೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಈ ದಿನದಲ್ಲಿ ನನ್ನನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ನಿನ್ನ ವಾಕ್ಯವನ್ನು ಮಾತಾಡುವಂತೆ ನಿನ್ನ ನಡೆಸುವಂತೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ವಾಕ್ಯ ಬರೆದಿರೋ ಪ್ರಕಾರ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವದೂತರು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ವಾಕ್ಯ ಬರೆದಿರೋ ಪ್ರಕಾರ ನನ್ನ ದೇವರಾಗಿರುವ ಕರ್ತನೆ ನೀವೇ ನಮ್ಮನ್ನು ಕೈಯಲ್ಲಿ ಎತ್ತಿಕೊಂಡು ನಡೆಸುವಂತೆ, ನಮ್ಮನ್ನು ಬಲಪಡಿಸುವಂತೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಈ ಸಮಯದಲ್ಲಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಿದ್ದೀನಿ. ಬಂದಿರುವ ಪ್ರತಿಯೊಬ್ಬರನ್ನು ಆಶ್ರಯಿಸು, ಬಲಪಡಿಸು, ನಿನ್ನ ರಕ್ತ ಕೊಟ್ಟಿಯಲ್ಲಿ ಮರೆ ಮಾಚಿಕೊಳ್ತಂದೆ. ವಿಶೇಷವಾಗಿ ದೇವರೇ ಈ ಪೇಜಲ್ಲಿ ಬರುತ್ತಿರುವ ಪ್ರತಿಯೊಬ್ಬರು ಸೇವಕರಿಗಾಗಿ ಸ್ತೋತ್ರ, ಪ್ರತಿಯೊಂದು ಇವಾಂಜಲಿಸ್ಟಿಗಾಗಿ ಸ್ತೋತ್ರ, ಬ್ರದರ್ಗಾಗಿ ಸ್ತೋತ್ರ. ಎಲ್ಲರೂ ನಿನ್ನ ಆಶೀರ್ವದಿಸು, ಎಲ್ಲರನ್ನು ನಿನ್ನ ಅಭಿಷೇಕುಲ ಹಸ್ತದಿಂದ ಮುಟ್ಟಿ ಅವರಿಗೆ ಜ್ಞಾನವನ್ನು ಬುದ್ಧಿಯನ್ನು ದಯಪಾಲಿಸಿ ವಾಕ್ಯದ ಮುಖಾಂತರ ಬಲಪಡಿಸಿ ನಡೆಸೋನಾಗಿರು. ವಾಕ್ಯ ಬರೆದಿರೋ ಪ್ರಕಾರ ನಿನ್ನ ವಾಕ್ಯವೇ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ ಎಂಬುದಾಗಿ ವಾಕ್ಯ ಬರೆದಿರೋ ಪ್ರಕಾರ ನಿನ್ನ ವಾಕ್ಯದ ಮುಖಾಂತರ ಯಾವ ಮಾರ್ಗದಲ್ಲಿ ನಡಿಬೇಕು, ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಪ್ರತಿಯೊಬ್ಬರನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಬಲಪಡಿಸು, ಆಶೀರ್ವದಿಸು. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಪ್ರಾರ್ಥನೆ ಲಾಲಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಕ್ಷಮಿಸಿ, ನಮಗೆ ಗಂಟ್ಲು ಅಷ್ಟು ಇದಿಲ್ಲ. ಒಂದು ವಾರದಿಂದ ನಾವು ಪ್ರಾರ್ಥನೆ ಕೂಟ ಮತ್ತು ಎಲ್ಲ ಹೊರಗಡೆ ಎಲ್ಲ ಹೋಗೋದ್ರಿಂದ ನಮಗೆ ಪ್ರಾರ್ಥನೆ ಮಾಡಿ ಮಾಡಿ ಸ್ವಲ್ಪ ಗಂಟ್ಲು ಇದಾಗಿದೆ. ಆದ್ರಿಂದ ಹಾಡು ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ದೇವರ ವಾಕ್ಯ ನಾನು ಮಾತಾಡ್ಬೇಕಂತ ಹಂಬಲದಿಂದ ಇದ್ದೀನಿ. ದೇವರ ವಾಕ್ಯವು, ಪ್ರೈಸ್ ದಿ ಲಾರ್ಡ್, ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಯಾಕಂದ್ರೆ ವಾಕ್ಯ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ವಾಕ್ಯವು ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಆದ್ರಿಂದ ಮೊದಲನೇದಾಗಿ ನಾನು ದೇವರ ವಾಕ್ಯ ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ, ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ನಾನು ಹಾಡಾಡಕ್ಕಾಗಲ್ಲ. ಕಿರ್ಚಿ ಕಿರ್ಚಿ ಹಾಡು ಹೇಳಿ ಪ್ರಾರ್ಥನೆ ಮಾಡಿ ನಾವು ಬೇರೆ ಊರುಗಳ ಟ್ರಾವೆಲ್ ಮಾಡ್ತೀವಿ, ದೇವರ ಸೇವೆ ಮಾಡ್ತಾ ಇದ್ದೀವಿ, ಇವಾಂಜಲಿಸ್ಟ್ ಆಗಿದ್ದೇವೆ. ಆದ್ರಿಂದ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಮ್ಮ ಒಂದು ಏರಿಯಾ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ ಇವತ್ತು. ಸೊ ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾನು ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಮಾತಾಡಲು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನದಲ್ಲಿ ವಿಶೇಷವಾಗಿ ನಿಮ್ಮನ್ನು ನೋಡುವಂತೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಡು ಹೇಳಕ್ಕಾಗಲ್ಲ, ಆದರೂ ದೇವರು ವಾಕ್ಯದ ಮುಖಾಂತರ ನಿಮ್ಮೊಂದಿಗೆ ಮಾತಾಡಿ ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಎಷ್ಟು ವಾಕ್ಯ ಕೇಳ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ದೇವರಿಗೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಾವು ಮೊದಲದಾಗಿ ದೇವರ ವಾಕ್ಯವನ್ನು ನಾವು ನೋಡಿ ಆಮೇಲೆ ಪ್ರಾರ್ಥನೆ ಮಾಡೋಣ. ಕೀರ್ತನೆಗಳು 28:8. ಕೀರ್ತನೆಗಳು 28ನೇ ಅಧ್ಯಾಯ 8ನೇ ವಾಕ್ಯ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಬೆಳಗಿನ ಜಾವದಲ್ಲಿ ನಾನು ಮೊದಲನೇದಾಗಿ ಬಲದ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ. ನಾವು ಬಲದ ಬಗ್ಗೆ ಮಾತಾಡ್ತೀವಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಮಗೆ ಬಲ ಅವಶ್ಯಕತೆ ಇದೆ. ಆದರೆ ಈ ಶರೀರಕ್ಕೆ ಒಂದು ಬಲ ಇದೆ, ಆತ್ಮಕ್ಕೆ ಒಂದು ಬಲ ಇದೆ. ನಾನಿವತ್ತು ಆತ್ಮದ ಕುರಿತು ಒಂದು ಬಲದ ಬಗ್ಗೆ ನಾನು ಮಾತಾಡ್ತೇನೆ. ಶರೀರಕ್ಕೆ ನಾವು ಎಕ್ಸಸೈಸ್ ಮಾಡ್ಬೋದು, ಜಿಮ್ಗೆ ಹೋಗ್ಬೋದು, ಯೋಗ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ಆತ್ಮಕ್ಕೆ ಕೆಲವೊಂದು ಎಕ್ಸಸೈಸ್ ಇದೆ. ಅದೇ ವಾಕ್ಯ ಓದೋದು, ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯೋದು, ಪ್ರಾರ್ಥನೆ ಮಾಡೋದು. ಸೊ ನಾನು ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಮಾತಾಡ್ತೇನೆ. ಆ ಬಲದ ಕುರಿತು ನಾನು ಮಾತಾಡ್ತೇನೆ. ಆಮೇಲೆ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡೋಣ, ಬಲದ ಬಗ್ಗೆ ನಾವು ನೋಡೋಣ. ಬೆಳಗಿನ ಜಾವದಲ್ಲಿ ಕ್ರಿಸ್ತನ ಬಲವನ್ನು, ಆ ಯೇಸು ಕ್ರಿಸ್ತನ ಬಲವನ್ನು ಹೊಂದಿಕೊಂಡರೆ ಎಲ್ಲವನ್ನು ನಾವು ಎದುರಿಸಲು ಶಕ್ತರಾಗಿರ್ತೇವೆ. ಒಂದೊಂದಾಗಿ ಕೀರ್ತನೆ 28ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ನೋಡೋಣ. ಕೀರ್ತನೆಗಳು 28ನೇ ಅಧ್ಯಾಯ 8ನೇ ವಾಕ್ಯ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವರಿಗೆ ಆಶ್ರಯದುರ್ಗವೂ ಆಗಿದ್ದಾನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಮೊದಲದಾಗಿ ಆ ಸರ್ವಶಕ್ತನಾದ ದೇವರು ಯೆಹೋವನು ನಮಗೆ ಬಲವಾಗಿದ್ದಾನೆ, ನಮಗೆ ಬಲವಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ನೀವು ಕನ್ಫ್ಯೂಸ್ ಮಾಡಬೇಕು, ನನ್ನ ದೇವರಾಗಿರುವ ಕರ್ತನು ನನಗೆ ಬಲವಾಗಿದ್ದಾನೆ. ಕೆಲವೊಂದು ಸಮಯ ಬೆಳಗ್ಗೆ ಎದ್ದೇಳುವಾಗಲೇ ನಮಗೊಂದು ಯೋಚನೆ ಬರುತ್ತೆ, ಮನೆ ಬಾಡಿಗೆ ಕಟ್ಟಬೇಕಲ್ಲ, ಸ್ಕೂಲ್ ಫೀಸ್ ಕಟ್ಟಬೇಕಲ್ಲ, ಈ ಸಾಲದವ್ರು ಕೊಡ್ಬೇಕಲ್ಲ, ಅದು ಕೊಡ್ಬೇಕಲ್ಲ, ಇದು ಮಾಡ್ಬೇಕಲ್ಲ, ಈ ಕೆಲ್ಸಕ್ಕೆ ಹೋಗ್ಬೇಕಲ್ಲ.
ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನೇಕ ಯೋಚನೆಗಳಿರುತ್ತೆ. ಆದ್ರೆ ಯಾವುದೇ ಯೋಚನೆ ಇದ್ರೂ ಮೊದಲನೇ ಕಾರ್ಯ ನಾವು ಬೆಳಗಿನ ಜಾವದಲ್ಲಿ ಮಾಡಬೇಕಾಗಿರೋದು, ದೇವರು ನನಗೆ ಬಲವಾಗಿದ್ದಾರೆ, ಆ ಯೇಸು ಕ್ರಿಸ್ತನು ಸರ್ವಶಕ್ತನು ನನಗೆ ಬಲವಾಗಿದ್ದಾರೆ ಅಂತ ಮೊದಲನೇದಾಗಿ ನೀವು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಆತನ ಸಮ್ಮುಖದಲ್ಲಿ ಕಾದಿರಬೇಕು. ಹೌದು ಪ್ರಿಯರೇ, ಮೊದಲದಾಗಿ ದೇವರ ಸಮ್ಮುಖದಲ್ಲಿ ಕಾದಿರಬೇಕು, ಆತನ ಬಲವನ್ನು ಹೊಂದಿಕೊಳ್ಬೇಕು. ನೀವು ಕೇಳಿ ನೋಡಿ, ಕನ್ಫ್ಯೂಸ್ ಮಾಡಿ ನೋಡಿ, ದೇವರಿಗೆ ಈ ತರ ಕೆಲಸ ಇದೆ, ಈ ತರ ಒಂದು ಕಾರ್ಯ ಇದೆ, ಇವರಿಗೆ ಹಣ ಕೊಡಬೇಕಾಗಿದೆ, ಬಾಡಿಗೆ ಕಟ್ಟಬೇಕಾಗಿದೆ, ಸ್ಕೂಲ್ ಫೀಸ್ ಇದೆ, ಅದಿದೆ ಇದಿದೆ, ಏನೇ ಸಮಸ್ಯೆ ಇರಲಿ, ಆದ್ರೆ ನೀನು ಎಲ್ಲವನ್ನು ಪೂರೈಸ್ತೀಯ. ಯಾಕಂದ್ರೆ ನೀನು ಒದಗಿಸುವ ದೇವರು ಎಂಬುದಾಗಿ ಆತನ ಪಾದದಲ್ಲಿ ಪ್ರಾರ್ಥನೆ ಮಾಡಿದಾಗಲೇ ದೇವರು ನಮಗೆ ಒದಗಿಸುವವರಾಗಿದ್ದಾರೆ, ಎಲ್ಲವನ್ನು ಕೊಡೋರಾಗಿದ್ದಾರೆ. ಆದ್ರೆ ಇಲ್ಲಿ ಕ್ಲೀನಾಗಿ ನೀವು ತಿಳ್ಕೊಳ್ಬೇಕು, ನಮಗೆ ಯಾರು ಬಲ ಕೊಡ್ತಾರಂದ್ರೆ, ಯೆಹೋವನು ತನ್ನ ಜನರಿಗೆ ಬಲವು ತಾನು ಅಭಿಷೇಕಿಸಿದವರಿಗೆ ಆಶ್ರಯ ದುರ್ಗವಾಗಿದೆ. ಹಾಗಾದ್ರೆ ನಮಗೆ ದೇವರೇ ಬಲವಾಗಿದ್ದಾರೆ. ಹಲ್ಲೆಲೂಯಾ, ನಮಗೆ ದೇವರೇ ಬಲವಾಗಿದ್ದಾರೆ. ಮೊದಲಾಗಿ ನಾವು ಅದು ಕ್ಲೀನಾಗಿ ಕನ್ಫ್ಯೂಸ್ ಮಾಡಬೇಕು, ಕ್ಲೀನಾಗಿ ನಾವು ತಿಳ್ಕೊಳ್ಬೇಕು, ಆ ಸರ್ವಶಕ್ತನಾದ ದೇವರು ನನಗೆ ಬಲವಾಗಿದ್ದಾರೆ ಅಂತ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನೋಡೋಣ. ಅದೇ ಕೀರ್ತನೆಗಳು 56ನೇ ಅಧ್ಯಾಯ 3ನೇ ವಾಕ್ಯ. ಕೀರ್ತನೆಗಳು 56ನೇ ಅಧ್ಯಾಯ 3ನೇ ವಾಕ್ಯ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹಲ್ಲೆಲೂಯಾ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಮೊದಲದಾಗಿ ನಮಗೆ ಬಲ ಬೇಕಂದ್ರೆ ದೇವರಿಂದ ಬರುವಂತದ್ದಾಗಿದೆ. ಎರಡನೇದಾಗಿ ನಮಗೆ ನಾವು ಭಯ ಪಡುವಾಗ, ಹೆದರಿಕೊಳ್ಳುವಾಗ ದೇವರನ್ನು ಆಶ್ರಯಿಸಿಕೊಳ್ಳುವವರಾಗಿರಬೇಕು, ಆತನ ಬಲವನ್ನು ಆಶ್ರಯಿಸಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ. ಯಾವ ರೀತಿ ಒಂದು ಚಿಕ್ಕ ಮಗು ತನ್ನ ತಂದೆ ಜೊತೆ ಹೋಗುವಾಗ ಆ ರೋಡಲ್ಲಿ ಹೋಗ್ತಿರೋ ಮನುಷ್ಯರನ್ನಾಗಲಿ ಯಾವುದೇ ಪ್ರಾಣಿ ಪಕ್ಷಿಯನ್ನಾಗಲಿ ನೋಡುವಾಗ, ಆ ನಾಯಿಯನ್ನು ನೋಡುವಾಗ ಹೆದರ್ಕೊಂಡು ಏನ್ ಮಾಡುತ್ತಂದ್ರೆ ತಂದೆಯನ್ನು ಬಂದು ಕಾಳತ್ರ ಗಟ್ಟಿಯಾಗಿ ಹಿಡ್ಕೊಂಡು ಎದುರ್ಕೊಂಡು, ಯಾಕಂದ್ರೆ ಒಬ್ರು ಇದ್ದಾರೆ ಅವ್ರಿಗೆ ಆಶ್ರಯ ದುರ್ಗ, ಅವ್ರನ್ನ ಬಲಪಡಿಸೋರು, ಅವ್ರ ಜೊತೆಗೆ ಒಬ್ರು ಇದ್ದಾರೆ ಅಂತ ಎಲ್ಲೂ ಓಡಲ್ಲ. ಮಗು ಎಲ್ಲೂ ಓಡ್ ಬಂದು ಎಲ್ಲಿ ನಿಲ್ಲುತ್ತೆ ಗೊತ್ತಾ? ತಂದೆನ ಗಟ್ಟಿಯಾಗಿ ಪಾಪ ಅಂತ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ನಿಮ್ಮ ಮನಸ್ಥಿತಿ ಬೆಳಗಿನ ಜಾವದಲ್ಲಿ ದೇವರ ಪಾದವನ್ನು ಹಿಡಿದುಕೊಳ್ಳೋರಾಗಿರಬೇಕು. ನಿಮಗೆ ಭಯ ಆಗ್ತಿದ್ಯಾ, ಬೆಳಗ್ಗೆನೆ ಹೆದರಿಕೆ ಆಗ್ತಿದ್ಯಾ, ಫ್ಯೂಚರ್ ಕುರಿತು ಇಲ್ಲ ಏನೇ ಒಂದು ಕಾರ್ಯದ ಕುರಿತು, ನಿಮಗಿರುವ ಸಾಲದ ಕುರಿತು, ನಿಮಗಿರುವ ಎಲ್ಲಾ ಒಂದು ಕಾರ್ಯದ ಕುರಿತು ಏನೇ ವಿಷಯ ಆಗಿರಲಿ, ಭಯ ಆಗ್ತಿದ್ಯಾ, ಮೊದಲನೇದಾಗಿ ನೀವು ಹೆದರಿಕೊಳ್ಳುವಾಗಲೇ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಅಪ್ಪ, ಈ ತರ ಭಯ ಆಗ್ತಾ ಇದೆ, ಒಂಥರ ಗಲಿಬಿಳಿ ಆಗ್ತಾ ಇದೆ, ಯಾಕೋ ಮನಸ್ಸು ಒಂಥರ ಸರಿ ಇಲ್ಲ, ನನ್ನನ್ನು ಬಲಪಡಿಸುತ್ತೆ ಕೇಳುವಾಗಲೇ ದೇವರು ನಿಮ್ಮನ್ನು ಬಲಪಡಿಸೋರಾಗಿದ್ದಾರೆ. ಹಲ್ಲೆಲೂಯಾ. ಮೊದಲದಾಗಿ ಹೆದರ್ಕೊಳ್ಳುವಾಗ ದೇವರನ್ನು ಆಶ್ರಯಿಸಿಕೊಳ್ಳಿರಿ, ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಳ್ಳಿರಿ. ಅನೇಕ ಸಮಯ ಕೆಲವರು ಹೆದರ್ಕೊಳ್ಳುವಾಗ, ಮನಸ್ಸು ನೋವು ಆಗುವಾಗ ಏನ್ ಮಾಡ್ತಾರೆ, ತಮ್ಮ ಆತ್ಮೀಯ ಸ್ನೇಹಿತರಿಗೆ ಕಾಲ್ ಮಾಡ್ತಾರೆ, ಆತ್ಮೀಯ ಸ್ನೇಹಿತರೊಂದಿಗೆ ಮಾತಾಡ್ತಾರೆ, ಹಂಚ್ಕೊಳ್ತಾರೆ. ಇಲ್ಲ ಯಾರೋ ಒಂದು ಗಂಡನ ಹತ್ರ, ಇಲ್ಲ ಹೆಂಡತಿ ಹತ್ರ, ಇಲ್ಲ ಅಂದ್ರೆ ಸಂಬಂಧಿಕರ ಹತ್ರ, ಇಲ್ಲಂದ್ರೆ ಅಕ್ಕಪಕ್ಕದವ್ರ ಹತ್ರ ಅವರ ನೋವುಗಳನ್ನು ಹಂಚಿಕೊಳ್ತಾರೆ, ಅವರು ಮಾತಾಡ್ತಾರೆ. ಈ ತರ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾವಾಗ ನಾವು ನಮ್ಮ ದೇವರಾಗಿರುವ ಕರ್ತನ ಬಳಿಯಲ್ಲಿ ನಮ್ಮ ಮೊರೆ ಇಡ್ತೇವೋ, ನಮ್ಮ ಕಷ್ಟಗಳನ್ನು ಮೊರೆ ಇಡ್ತೇವೋ, ನಮ್ಮ ಎಲ್ಲ ಒಂದು ಹೋರಾಟವನ್ನು ದೇವರ ಪಾದಕ್ಕೆ ಒಪ್ಪಿಸಿಕೊಡ್ತೇವೋ, ದೇವರು ಸದುತ್ತರವನ್ನು ಕೊಟ್ಟು ಅದರಿಂದ ಬಿಡಿಸೋರಾಗಿದ್ದಾರೆ. ಮೊದಲದಾಗಿ ದೇವರು ನನಗೆ ಬಲವಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ನನಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ, ಬಲವಾಗಿದ್ದಾನೆ. ನನಗೆ ಭಯ ಉಂಟಾದಾಗ ನನ್ನ ಒಂದು ಸ್ಥಳ ಇದೆ, ಆ ಸ್ಥಳವೇ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪಾದ. ಅಲ್ಲಿ ನಾನು ಪ್ರೇಯರ್ ಮಾಡಿದ್ರೆ ಎಲ್ಲವೂ ಸರಿಯಾಗುತ್ತೆ, ಅಲ್ಲಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು, ಸಮಾಧಾನ ಸಿಗುತ್ತೆ ಅಂತ ಆ ನಂಬಿಕೆ ನಿಮ್ಮ ಒಳಗಡೆ ಇರಬೇಕು, ಆ ಭರವಸೆ ನಿಮ್ಮ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಭರವಸೆ ಉಳ್ಳವರಾಗಿರುವಾಗ ದೇವರು ಬೆಳಗಿನ ಜಾವದಲ್ಲಿ ನಡೆಸೋರಾಗಿದ್ದಾರೆ. ಹಲ್ಲೆಲೂಯಾ. ಅದೇ ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆಗಳು 84ನೇ ಅಧ್ಯಾಯ 5-6 ವಾಕ್ಯ ನೋಡೋಣ. ಕೀರ್ತನೆಗಳು 84ನೇ ಅಧ್ಯಾಯ 5-6 ವಾಕ್ಯ. ಪ್ರೈಸ್ ಲಾರ್ಡ್. ಸ್ತೋತ್ರ ತಂದೆ. ಕೀರ್ತನೆಗಳು 84ನೇ ಅಧ್ಯಾಯ 5-6 ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗು ದಾಟುವಾಗ ಅಲ್ಲಿ ಒರತೆಗಳನ್ನು ನೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಕೀರ್ತನೆ 84:5-6 ಈ ರೀತಿಯಾಗಿ ಬರೆಯಲ್ಪಡಿದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯರು. ಹಾಲೆಲೂಯಾ. ಯಾರಲ್ಲಿ? ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪಾದದಡಿಗೆ ಆತನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು.
ಹಾಲೆಲೂಯ. ಅವರು ಧನ್ಯರಾಗಿದ್ದಾರೆ, ಅವರು ಯಾತ್ರಾಪರರಾಗಿ. ಅಂದರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಯಾತ್ರೆಯಾಗಿದ್ದಾನೆ. ಈ ಲೋಕದಲ್ಲಿ ಯಾತ್ರಾಪರರಾಗಿ ಯಾತ್ರೆಯಾಗಿರುವಾಗ ಅವನು ಕಣ್ಣೀರಿನ ತಗ್ಗಿನಲ್ಲಿ ನಡೆಯುವಾಗಲೂ, ಯಾವುದೇ ಒಂದು ಕಷ್ಟದಲ್ಲಿ ಹೋಗುವಾಗಲೂ ಅಲ್ಲಿ ದೇವರು ಹೊರತೆಯನ್ನು ಉಂಟು ಮಾಡುವಂತೆ ಅವನನ್ನೇ ಬಲಪಡಿಸೋರಾಗಿರ್ತಾರೆ. ಹಾಲೆಲೂಯ. ಎಷ್ಟೇ ಕಣ್ಣೀರಿನ ತಗ್ಗನ್ನು ನೀವು ಹೋಗುವಾಗಲೂ ದಾಟಿ ಹೋಗುವಂತೆ, ನೀವು ಬಲ ಹೊಂದುವಂತೆ ದೇವರು ಕೃಪೆಯನ್ನು ಕೊಡೋರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ನಾನು ಹೇಳೋದು ಒಂದೇ ಒಂದು, ನಿಮ್ಮನ್ನು ಬಲಪಡಿಸೋರು ಒಬ್ರು ಇದ್ದಾರೆ. ಆತನನ್ನು ಆಶ್ರಯಿಸಿಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಳ್ಳಿರಿ. ನಿಮ್ಗೆ ಎಷ್ಟೇ ಕಾರ್ಯ ಕೆಲಸಗಳಿರಲಿ, ಮೊದಲನೇದಾಗಿ ಬೆಳಗಿನ ಜಾವದಲ್ಲಿ ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಅನೇಕ ಜನರಿಗೆ ಸುವಾರ್ತೆ ಸಾರಬೇಕು. ಬೆಳಗಿನ ಸಮಯದಲ್ಲೇ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಅನೇಕ ಸೇವಕರನ್ನ ಕರೀತಾರೆ, ಯವನಸ್ಥನ ಕರೀತಾರೆ, ಇವಾಂಜಲಿಸ್ಟ್ನ ಕರೀತಾರೆ. ಎಲ್ಲರನ್ನ ಕರೆದು ನೀವು ವಾಕ್ಯ ಮಾತಾಡ್ತೀರಾ, ಮಾತಾಡಿ. ಕಾರಣ ಏನಕ್ಕಂದ್ರೆ ಈ ಬೆಳಗಿನ ಜಾವದಲ್ಲಿ ಅನೇಕರು ಬೆಳಗ್ಗೆ ಎದ್ದೇಳುವಾಗಲೇ ದುಃಖದಿಂದ ಎದ್ದೇಳ್ತಾರೆ. ಅವ್ರನ್ನ ಬಲಪಡಿಸಬೇಕು, ವಾಕ್ಯದ ಮುಖಾಂತರ ಸಂತೈಸಬೇಕು, ಪ್ರಾರ್ಥನೆ ಮಾಡಬೇಕು, ಅವರು ತಿಳ್ಕೊಳ್ಬೇಕು, ಕಳೆದುಕೊಳ್ಬೇಕೆಂಬುದಾಗಿ ಪ್ರಯಾಸ ಪಡೋರಾಗಿದ್ದಾರೆ. ಹಾಲೆಲೂಯ. ದೇವರನ್ನು ಹೆಚ್ಚಾಗಿ ಆಶ್ವಸಿಸಲಿ. ಇವತ್ತು ನಾವು ಯಾರ ಬಲವನ್ನು ಆಶ್ರಯಿಸಿಕೊಂಡವರಾಗಿದ್ದೇವೆ? ಕೆಲವರು ಹಣದ ಬಲದಲ್ಲಿದ್ದಾರೆ, ಕೆಲವರು ಸ್ವಂತ ಬಲದಲ್ಲಿದ್ದಾರೆ. ಕೆಲವರು ತಿಳ್ಕೊಂಡಿರ್ತಾರೆ, ನಾನು ಜಿಮ್ಗೆ ಹೋಗ್ತೇನೆ, ವ್ಯಾಯಾಮ ಮಾಡ್ತೇನೆ, ನಾನು ಮಾರ್ಷಲ್ ಆರ್ಟ್ಸ್ ಮಾಡ್ತೇನೆ, ಅದು ಇದು ಎಲ್ಲ ನನ್ನ ಬಾಡಿ ಫಿಟ್ ಆಗಿದೆ, ನಾನು ಚೆನ್ನಾಗಿದ್ದೇನೆ, ನಾನು ಏನೂ ಆಗಲ್ಲ ಅಂತ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಳ್ಳವರಾಗಿರ್ತಾರೆ. ಆದರೆ ಮರೆತವರಾಗಿದ್ದಾರೆ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀವು ಅನೇಕ ನ್ಯೂಸ್ ಕೇಳ್ತಾ ಇರ್ಬೋದು. ಎಷ್ಟೋ ಜನ ಗತಿಸಿ ಹೋದವರು, ಎಷ್ಟೋ ಜನ ಒಳ್ಳೆ ಫಿಟ್ ಆಗಿರೋರೆ, ಜಿಮ್ ಬಾಡಿ ಇಟ್ಟವ್ರೆ, ಕೆಲವರು ಆರೋಗ್ಯವಾಗಿರುವವರೇ, ಯೋಗ ಮಾಡೋರು, ಎಷ್ಟೋ ಜನ ಸತ್ತು ಹೋದರು, ಗತಿಸಿ ಹೋದರು. ಕಾರಣನೇ ಗೊತ್ತಿಲ್ಲ. ಒಂದು ಚಿಕ್ಕ ಕಾರಣದಿಂದ ಸಾಯ್ತಾ ಇದ್ದಾರೆ. ಆದರೆ ನಾವು ಜೀವಂತವಾಗಿರುವುದು ದೇವರ ಕೃಪೆಯಾಗಿದೆ. ವಾಕ್ಯ ಬರೆಯಲ್ಪಟ್ಟಿದೆ, ನಾವಿರುವುದು ನಿರ್ಮೂಲವಾಗದೇ ಇರುವುದು ಆತನ ಶುದ್ಧ ಕೃಪೆಯಾಗಿದೆ ಎಂಬುದಾಗಿ. ಹಾಲೆಲೂಯ. ಹಾಗಾದ್ರೆ ನಮ್ಮನ್ನು ಬಲಪಡಿಸುವವರೊಬ್ಬರು ಇದ್ದಾರೆ. ನಾವು ಜೀವಂತವಾಗಿರ್ಬೇಕಾದ್ರೆ, ಆರೋಗ್ಯವುಳ್ಳವರಾಗಿ ಬಲವುಳ್ಳವರಾಗಿರ್ಬೇಕಾದ್ರೆ ಮೊದಲನೇದಾಗಿ ದೇವರ ಸನ್ನಿಧಾನದಲ್ಲಿ ಕಾದಿರೋರಾಗಿರಬೇಕು. ಬೆಳಗಿನ ಜಾವದಲ್ಲಿ ಅವರಿಗೆ ಒಪ್ಪಿಸಿಕೊಳ್ಳೋರಾಗಿರಬೇಕು. ನಾವು ದೇವರ ಬಲವನ್ನು ಹೊಂದಿಕೊಳ್ಳೋರಾಗಿರಬೇಕು. ಅದಕ್ಕೆ ನಿನ್ನ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಎಂಬುದಾಗಿ ವಾಕ್ಯ ನೋಡ್ತೇವೆ. ಯಾರ ಬಲವನ್ನು? ಆ ಯೇಸು ಕ್ರಿಸ್ತನ ಬಲವನ್ನು ಹೊಂದುವ ಮನುಷ್ಯನು ಧನ್ಯನಾಗಿದ್ದಾನೆ. ಹಾಲೆಲೂಯ. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೇನೆ ದೇವರು ಉಂಟು ಮಾಡುವವರಾಗಿದ್ದಾರೆ. ಹಾಲೆಲೂಯ. ಅಲ್ಲಿ ನೀರಿನ ಸ್ಥಳವಾಗಿ ಮಾರ್ತಾರೆ. ಹಾಲೆಲೂಯ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ನಾನು ಹೇಳೋದು ಒಂದೇ ಒಂದು, ದೇವರನ್ನು ಆಶ್ರಯಿಸಿಕೊಳ್ಳೋರಾಗಿರಬೇಕು. ಕೆಲವೊಂದು ಬಲದಲ್ಲಿ ಹಿಗ್ಗುವವರಾಗಿರ್ತಾರೆ, ಹೆಮ್ಮೆ ಉಳ್ಳವರಾಗಿರ್ತಾರೆ. ಅಯ್ಯೋ, ನನ್ನನ್ನು ಯಾರು ಬೀಳ್ಸಕ್ಕಾಗಲ್ಲ. ದುಡ್ಡಿರೋರು, ಹಣ ಇರೋರು ಮತ್ತು ಮನುಷ್ಯರ ಬೆಂಬಲ ಇರೋರು. ಲೋಕದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ನಾನು ಎಂಬುದಾಗಿ ಬದುಕೋರಾಗಿರ್ತಾರೆ. ನಾನು ಎಂಬುವರು ನಾಳೆ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ನಾನೇನಿಲ್ಲ ಎಂಬುದಾಗಿ ತಗ್ಗಿಸಿಕೊಂಡು, ದೇವರೇ ನೀನೇ ನನಗೆಲ್ಲ, ನಾನಿರುವುದೇ ನಿನ್ನ ಬಲದಿಂದ, ನಾನಿರುವುದೇ ನಿನ್ನ ಕೃಪೆಯಿಂದ ಅಂತ ಯಾವಾಗ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತಾರೋ ಅಲ್ಲಿ ದೇವರು ಕ್ರಿಯೆ ಮಾಡೋರಾಗಿರ್ತಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಅದೇ ಕೀರ್ತನೆಗಳು ತಗೊಳ್ರಿ. ಕೀರ್ತನೆಗಳು 20ನೇ ಅಧ್ಯಾಯ 7ನೇ ವಾಕ್ಯ. ಕೀರ್ತನೆಗಳು 20ನೇ ಅಧ್ಯಾಯ 7ನೇ ವಾಕ್ಯ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ದೇವರಾದ ಯೆಹೋವನಲ್ಲಿಯೇ. ಹಾಲೆಲೂಯ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ನನ್ನ ಜೊತೆ ಎಷ್ಟು ಜನ ಇದ್ದಾರೆ ಗೊತ್ತಾ, ನನಗೆ ಎಷ್ಟು ದುಡ್ಡಿದೆ ಗೊತ್ತಾ, ನಾನು ಹೆಂಗಿದ್ದೀನಿ ಗೊತ್ತಾ, ನಾನು ಮುಟ್ಟಕ್ಕಾಗುತ್ತಾ, ನಾನು ಏನಾದ್ರು ಮಾಡೋಕ್ಕಾಗುತ್ತಾ ಅಂತ ತುಂಬಾ ಹೆಚ್ಚಳ ಪಡೋರಾಗಿರ್ತಾರೆ. ಆ ಕಾಲದಲ್ಲಿ ರಾಜರು ಹಂಗೆ ತಾನೇ ಇದ್ರು. ಇಷ್ಟು ಲಕ್ಷ ಕಾಲಾಳುಗಳಿದ್ದಾರೆ, ಇಷ್ಟು ಲಕ್ಷ ಸೈನಿಕರಿದ್ದಾರೆ, ನನ್ನನ್ನು ಅವ್ರು ಸೋಲ್ಸಕ್ಕಾಗಲ್ಲ, ಇವ್ರು ಸೋಲ್ಸಕ್ಕಾಗಲ್ಲ ಅಂತ ಹೆಮ್ಮೆ ಉಳ್ಳವರಾಗಿದ್ರು. ಆದರೆ ಈ ಕಾಲದಲ್ಲಿ ಹೆಂಗಿದ್ದಾರೆ ಅಂದ್ರೆ, ಒಂದು ಹಣ ಇದೆ, ಇನ್ನೊಂದು ಬಂದು ಒಂದು ಅಧಿಕಾರ ಇದೆ, ಇನ್ನೊಂದು ಬಂದು ಬಲ ಇದೆ, ಮನುಷ್ಯರ ಬಲ ಇದೆ, ಇದು ನನಗಿದೆ, ನಾನು ಸೋಲ್ಸಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೆಮ್ಮೆ ಉಳ್ಳವರಾಗಿ ಒಂಥರ ಗರ್ವ ಉಳ್ಳವರಾಗಿರ್ತಾರೆ. ಆದರೆ ನಾಳೆ ದಿನ ಮನುಷ್ಯನ ಗತಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಯಾರು ಏನೇ ಆಗಿರಲಿ, ಮೊದಲನೇದಾಗಿ ನಾನು ಹೇಳೋದು ಒಂದೇ ಒಂದು, ದೇವರ ಬಲವನ್ನು ಆಶ್ರಯಿಸಿಕೊಳ್ಳೋರಾಗಿರಬೇಕು. ಅಶ್ವಬಲದಲ್ಲಿ ಮತ್ತು ಯಾವುದೇ ಒಂದು ರಥಬಲದಲ್ಲಿ ಜಯವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲ ನಮ್ಮ ಸ್ವಂತ ಬಲದಲ್ಲಿ, ಇಲ್ಲ ನಮ್ಮ ಸ್ವಂತ ಶಕ್ತಿಯಲ್ಲಿ, ಇಲ್ಲ ಹಣದಲ್ಲಿ ಯಾವುದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಸಾಯ್ತಿದ್ದಾನಂದ್ರೆ ಮನುಷ್ಯ
ಕೋಟಿಗಟ್ಟಲೆ ಅವನು ಖರ್ಚು ಮಾಡಿದ್ರೆ ಅವನು ಬದುಕ್ಸೋಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ಅವನ ಜೀವವು ದೇವರ ಕೈಯಲ್ಲಿದೆ. ಹಾಲೆಲೂಯ. ಎಷ್ಟು ಕೋಟಿಗಟ್ಟಲೆ ಬಾಳೋರು ಅವನ ಜೀವವನ್ನು ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಎಷ್ಟೇ ಖರ್ಚು ಮಾಡಿದ್ರು. ಕಾರಣ ದೇವರ ಕೈಯಲ್ಲಿದೆ. ವಾಕ್ಯ ಬರೆಯಲ್ಪಟ್ಟಿದೆ, ಮನುಷ್ಯನು ಆಹಾರದಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುವವನಾಗಿದ್ದೇನೆ ಅಂದ್ರೆ. ಹಾಗಾದ್ರೆ ನಾವು ಜೀವಂತವಾಗಿದ್ದೀರಂದ್ರೆ, ಈ ಬೆಳಗಿನ ದಿನವನ್ನು ನಾವು ಕಾಣ್ತಿದ್ದೀರಂದ್ರೆ, ಆತನ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತು ನಮಗೆ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಲೆಲೂಯ. ಆದ್ರಿಂದ ನಮ್ಮ ಬಲವನ್ನು ನಾವು ಆಶ್ರಯಿಸೋದು ಬಿಡೋಣ, ದೇವರ ಬಲವನ್ನು ಆಶ್ರಯಿಸಿಕೊಳ್ಳೋಣ. ನಾವು ದೇವರ ಕಡೆಗೆ ಒಪ್ಪಿಸಿಕೊಡೋಣ. ರಥ ಬಲವಾಗಲಿ, ಅಶ್ವಬಲವಾಗಲಿ, ಹಣ ಆಗಲಿ, ಅಂತಸ್ತಾಗಲಿ, ಇದು ಏನೇ ಇರಲಿ, ಯಾವುದಿದ್ರೂ ಅದನ್ನ ಒಂದು ಕಡೆಗೆ ನಾವು ದೂರ ಇಟ್ಟು ದೇವರನ್ನು ನಾವು ಆಶ್ರಯಿಸಿಕೊಂಡವರಾಗಿರೋಣ. ಹಾಲೆಲೂಯ. ಇನ್ನೊಂದು ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 18ನೇ ಅಧ್ಯಾಯ 1-2. ಕೀರ್ತನೆಗಳು 18ನೇ ಅಧ್ಯಾಯ 1-2 ವಾಕ್ಯವನ್ನು ನೋಡೋಣ. ಇದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಹಾಲೆಲೂಯ. ಎಷ್ಟು ಸುಂದರವಾಗಿದೆ ನೋಡಿ ವಾಕ್ಯ. ಕೀರ್ತನೆಗಾರನು ಎಷ್ಟು ಸ್ಪಷ್ಟವಾಗಿ, ಎಷ್ಟು ಸುಂದರವಾಗಿ ಬರೆದಿದ್ದಾನೆ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿ ಮಮತೆ ಇಡುತ್ತೇನೆ. ನನ್ನ ಬಲವಾಗಿರುವ, ಈ ಬೆಳಗಿನ ಜಾವದಲ್ಲಿ ಹೇಳಿ, ಯೇಸುವೆ, ನನ್ನ ಬಲವಾಗಿರುವ ದೇವರೇ, ಯೇಸುವೆ, ನಿನ್ನನ್ನು ನಾನು ಹುಡುಕ್ತೇನೆ, ನಿನ್ನ ಸಮ್ಮುಖದಲ್ಲಿ ನಾನು ಒಪ್ಪಿಸಿಕೊಡ್ತಿದ್ದೇನೆ, ನಿನ್ನಲ್ಲಿ ಮಮತೆ ಇಡ್ತೇನೆ. ಯೇಸುವೆ, ನೀನೇ ನನ್ನ ಬಲ, ನೀನೇ ನನ್ನ ಗುರಾಣಿ, ನೀನೇ ನನ್ನ ಆಶ್ರಯಗಿರಿಯಾಗಿದ್ದೀಯಿ, ನೀನೇ ನನ್ನ ಬಲಪಡಿಸುವಾತನು, ಬಿಡುಗಡೆ ಮಾಡುವಾತನು, ನನ್ನ ಕೊಂಬು, ನನ್ನ ಡಾಲು, ನನ್ನ ಗುರಾಣಿ ಎಂಬುದಾಗಿ ಆತನ ಪಾದದಲ್ಲಿ ಒಪ್ಪಿಸಿಕೊಡೋರಾಗಿರಬೇಕು, ಆತನ ಪಾದದಲ್ಲಿ ಕಾದಿರೋರಾಗಿರಬೇಕು, ಆತನನ್ನೇ ಆಶ್ರಯಿಸಿಕೊಳ್ಳೋರಾಗಿರಬೇಕು. ನನ್ನ ಬಲವಾಗಿರುವ ಯೆಹೋವನೇ, ನನ್ನ ಬಲವಾಗಿರುವ ದೇವರೇ, ನನ್ನ ಬಲವಾಗಿರುವ ದೇವರೇ, ನಿನ್ನನ್ನೇ ನಾನು ಪ್ರೀತಿಸುತ್ತೇನೆ, ನಿನ್ನನ್ನು ನಾನು ಹುಡುಕುತ್ತೇನೆ, ನಿನ್ನ ಪಾದದಲ್ಲಿ ಕಾದಿರ್ತೀನಿ ಅಂತ ಬೆಳಗಿನ ಜಾವದಲ್ಲಿ ನೀವು ನೋಡಿ. ಬೆಳಗಿನ ಜಾವದಲ್ಲಿ ನೋಡಿ. ಒಂದು ಉದಾಹರಣೆ ನಾನು ಹೇಳ್ತೀನಿ ನೋಡಿ. ಯಾರಾದರೂ ಮನುಷ್ಯನು ಹಣ ಆಸ್ತಿ ಉಳ್ಳವನು, ಸ್ವಲ್ಪ ಆಡಂಬರದಿಂದ ಇರುವವನು, ಎಲ್ಲ ಒಂದು ರಾಜಕೀಯ ಬಲ ಹೊಂದಿದವನು, ಅವನು ನಿಮಗೆ ಸ್ನೇಹಿತನಾಗಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನ ಜೊತೆ ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾ, ಅವನ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿದ್ದೀನಪ್ಪ, ಏನಿದೆಯಾ, ಊಟ ಮಾಡ್ದ, ತಿಂಡಿ ಮಾಡ್ದ, ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೀಯ. ಆ ಮನುಷ್ಯನ ಹೇಳ್ತಾನೆ, ನಾನು ಇದೀನಪ್ಪ, ನೀನು ಚಿಂತೆ ಪಡಬೇಡ, ನಾನು ನೋಡ್ಕೊಳ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ, ನಿನಗೆಲ್ಲ ಮಾಡ್ತೀನಿ ಅಂದಾಗ ಆ ಮನುಷ್ಯನಿಗೆ, ಸ್ನೇಹಿತನಿಗೆ ಏನಾಗುತ್ತೆ ಗೊತ್ತಾ? ಓ, ನನ್ನ ಸ್ನೇಹಿತನಿದ್ದಾನೆ, ಎಲ್ಲ ಮಾಡ್ತಾನೆ. ಯಾಕಂದ್ರೆ ಅವನ ಹತ್ರ ಹಣ ಇದೆ, ಆಸ್ತಿ ಇದೆ, ಅಧಿಕಾರ ಇದೆ, ಜನಬಲ ಇದೆ, ಎಲ್ಲವೂ ಇದೆ. ಅವನು ಹೇಳುವ ಮಾತು ಇವನಿಗೆ ಏನಾಗುತ್ತೆ ಅಂದ್ರೆ, ಹೌದು ಮಾಡೇ ಮಾಡ್ತಾನೆ, ನಂಬಿಕೆ ಇದೆ ಅಂತ ಒಂದು ನಂಬಿಕೆ ಹುಟ್ಟಿಸುತ್ತೆ ಅವನಿಗೆ. ಲೋಕದಲ್ಲಿರುವ ಮನುಷ್ಯನ ಮೇಲೇನೆ ಅಷ್ಟು ನಂಬಿಕೆ ಇಡುವಾಗ ಆ ಸರ್ವಶಕ್ತನಾದ ದೇವರು ವಾಗ್ದಾನ ಮಾಡಿದ್ದಾರೆ. ಮೊದಲಾಗಿ ದೇವರ ನೀತಿಯನ್ನು, ರಾಜ್ಯವನ್ನು ಹುಡುಕಿರಿ, ಎಲ್ಲವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲವನ್ನು ಕೊಡ್ತೇನೆ ಅಂದ್ರೆ ದೇವರು ಖಂಡಿತವಾಗಲೂ ಕೊಟ್ಟೇ ಕೊಡ್ತಾರೆ. ಆದ್ರೆ ನಾವು ಒಂದು ಮರೆತವರಾಗಿದ್ದೇವೆ. ದೇವರ ಬಳಿ ಕೇಳೋರು ಮಾತ್ರ ಆಗಿರ್ತೇವೆ. ದೇವರ ಬಳಿಗೆ ನಾವೇನು ದೇವರು ಇದು ಬೇಕು ಅದು ಬೇಕಂತ ಕೇಳೋರಾಗಿ ಮಾತ್ರ ಆಗಿರ್ತೇವೆ. ಆದ್ರೆ ದೇವರನ್ನು ಹುಡುಕೋರಾಗಿರೋದಿಲ್ಲ. ಮೊದಲದಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕೋರಾಗಿರಬೇಕು. ಲೋಕದಲ್ಲಿರುವ ಮನುಷ್ಯನೇ ಅಷ್ಟು ಹೆಚ್ಚಾಗಿ ಮಾಡುವಾಗ ನಿಮ್ಮನ್ನು, ನನ್ನನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ಇನ್ನೂ ಹೆಚ್ಚಾಗಿ ನನ್ನನ್ನು, ನಿಮ್ಮನ್ನು ಆಶ್ರಯಿಸುವವರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಬಲವಾಗಿದ್ದಾರೆ, ಅದರ ಕುರಿತು ನಾನು ಮಾತಾಡ್ತಿದ್ದೀನಿ. ದೇವರು ನಮ್ಮ ಬಲವಾಗಿದ್ದಾರೆ, ನಮ್ಮ ಕೋಟೆ ಆಗಿದ್ದಾರೆ, ನಮ್ಮ ವಿಮೋಚಕನು, ನಮ್ಮ ಆಶ್ರಯಗಿರಿ, ನಮ್ಮ ಗುರಾಣಿ, ನಮ್ಮ ಕೊಂಬು, ನಮ್ಮ ದುರ್ಗವಾಗಿದ್ದಾರೆ. ನಾವು ಆತನ ಸಮ್ಮುಖದಲ್ಲಿ ಆತನನ್ನೇ ಆಶ್ರಯಿಸಿಕೊಳ್ಬೇಕು. ನೀವು ಎಲ್ಲೇ ಹೋಗಿ, ಏನೇ ಮಾಡಿ, ಯಾವುದೇ ಕೆಲಸ ಕಾರ್ಯ ಇರಲಿ, ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ, ಮೊದಲು ಬೆಳಗ್ಗೆ ಸಮಯದಲ್ಲಿ ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಬೇಕು. ಬೆಳಗಿನ ಸಮಯದಲ್ಲಿ ದೇವರ ಪಾದಕ್ಕೆ ಕಾದಿರಬೇಕು. ಬೆಳಗಿನ ಸಮಯದಲ್ಲಿ ದೇವರ ಬಲವನ್ನು ಆಶ್ರಯಿಸಿಕೊಳ್ಳೋರಾಗಿರಬೇಕು. ಹಾಲೆಲೂಯ. ಎಷ್ಟು ಜನ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ? ಯೋಚನೆ ಮಾಡಿ ನೋಡೋಣ. ಯಾಕಂದ್ರೆ ಈ ಚಳಿಗಾಲ, ಈ ಒಂದು ಕ್ಲೈಮೇಟ್ ಕೋಲ್ಡ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದೇಳಕ್ಕೆ ಮನಸ್ಸು ಬರೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡಬೇಕು ಅನಿಸುತ್ತೆ. ಆದರೆ ಯಾವಾಗ ನಾವು ಬೆಳಗ್ಗೆ ಓದಬೇಕು, ಬೆಳಗ್ಗೆ ದೇವರ ಸಮ್ಮುಖದಲ್ಲಿ ಕಾದಿರಬೇಕು, ಸತ್ಯವೇದವನ್ನು ಧ್ಯಾನಿಸಬೇಕು, ನನ್ನ ದೇವರನ್ನು ಹುಡುಕಬೇಕು ಅಂತ ನಾವು ಮನಸ್ಸಿಡ್ತೇವೋ, ಅಲ್ಲಿ ದೇವರು ನಮಗೆ ಕ್ರಿಯೆ ಮಾಡೋರಾಗಿರ್ತಾರೆ. ಎಲ್ಲ ಕೆಲಸ ಕಾರ್ಯಗಳು ಸಫಲವಾಗುತ್ತೆ. ಬೆಳಗಿನೇ ಸಮಾಧಾನ ಇರುತ್ತೆ ಮನೆಯಲ್ಲಿ, ಬೆಳಗಿನೇ ನೆಮ್ಮದಿ ಇರುತ್ತೆ ಮನೆಯಲ್ಲಿ, ಬೆಳಗಿನ ಒಂದು ಮನೆಯ ಅಟ್ಮಾಸ್ಫಿಯರ್ ಚೇಂಜ್ ಆಗಿರುತ್ತೆ. ನೀವು ಬೆಳಗ್ಗೆ ಸಮಯದಲ್ಲಿ ಪ್ರೇಯರ್ ಮಾಡಿ ನೋಡಿ, ಬೆಳಗ್ಗೆ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಿ ನೋಡಿ. ಯಾಕಂದ್ರೆ ದೇವರು ನಮಗೆ ಬಲವನ್ನು ಕೊಡೋರಾಗಿದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ.
ಹಾಲೆಲೂಯ. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದೆ. ಮೊದಲಾಗಿ ದೇವರ ಬಲಪಡಿಸುವಾತ, ನನಗೊಬ್ರು ಇದ್ದಾರೆ ಬಲಪಡಿಸುವಾತನು, ಅವರ ಒಳಗಡೆ ನಾನು ಇದ್ದೀನಿ, ಅವರ ಜೊತೆಗೆ ನಾನು ಇದ್ದೀನಿ ಅಂತ ನಾನು ಮನಸ್ಫೂರ್ತಿಯಾಗಿ ಒಪ್ಪಿಸಿಕೊಡಬೇಕು. ನಾನು ಆತನ ಸಮ್ಮುಖದಲ್ಲಿ ಕಾದಿರಬೇಕು. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹಂಗಾರೆ ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ. ಅದೇನೇ ಆಗಲಿ ನೋಡ್ಕೊಳ್ಳೋಣ, ಅದೇನೇ ಸಮಸ್ಯೆ ಬರಲಿ ನೋಡ್ಕೊಳ್ಳೋಣ, ಅದೇನೇ ಹೋರಾಟ ಇರಲಿ ನೋಡ್ಕೊಳ್ಳೋಣ. ನಾಳೆ ಏನು ನಡೀತಾ ನಡೀಲಿ, ನಾನು ದೇವರಲ್ಲಿದ್ದೀನಿ. ದೇವರು ನನಗೆ ಬಲವಾಗಿದ್ದಾರೆ, ದೇವರು ನನ್ನ ಆಶ್ರಯದುರ್ಗವಾಗಿದ್ದಾರೆ, ದೇವರು ನನ್ನ ನಡೆಸೋರಾಗಿದ್ದಾರೆ. ಕೆಲವೊಂದು ಸಮಯ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಬೇರೆ ಬೇರೆ ಹಳ್ಳಿಗಳಿಗೆ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ. ದೇವರು ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ನಾವು ದೇವರ ಆ ಮಕ್ಕಳ ಜೊತೆಗೆ, ಆ ಕ್ರೈಸ್ತರ ಮಕ್ಕಳ ಜೊತೆ ನಾವು ಫೋನ್ ಮಾಡಿ ಮಾತಾಡುವಾಗ ಅವರು ಈ ರೀತಿಯಾಗಿ ಸಮಸ್ಯೆ ಇದೆ, ಈ ರೀತಿಯಾಗಿ ಹೋರಾಟ ಇದೆ ಅಂತ ಹೇಳಿದಾಗ ಮೊದಲನೇದಾಗ ಅವ್ರಿಗೆ ಪ್ರೇಯರ್ ಮಾಡ್ತೇವೆ. ಪ್ರೇಯರ್ ಮಾಡಿದಾಗ ಅಲ್ಲಿ ಅವರ ಒಳಗಡೆಯಿಂದ ಆ ದುರಾತ್ಮ ಮಾತಾಡುತ್ತೆ. ಅವರ ಒಳಗಡೆಯಿಂದ ಆ ದುರಾತ್ಮ ಮಾತಾಡುತ್ತೆ. ನಾನು 15 ವರ್ಷದಿಂದ ಇವ್ರ ಒಳಗಡೆ ಇದ್ದೀನಿ, 5 ವರ್ಷದಿಂದ ಇದ್ದೀನಿ, ನಾನು ಯಾರು ಓಡ್ಸೋಕ್ಕಾಗಲ್ಲ, ನಾನು ಯಾರಂತ ಗೊತ್ತಾ, ನೀನು ಅಲ್ಲಿಂದ ಜೀವಂತವಾಗಿ ಬಂದ್ಬಿಡ್ತೀಯಾ, ನೀನು ಇಲ್ಲಿಂದ ಜೀವಂತವಾಗಿ ಹೋಗ್ಬಿಡ್ತೀಯ ಅಂತ ಫೋನಲ್ಲೇ ಮಾತಾಡುತ್ತೆ ಸೈತಾನ, ದುರಾತ್ಮನು. ಅವರ ಶರೀರದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ಆ ಶರೀರದಲ್ಲಿ ಆ ದುರಾತ್ಮನ ಮಾತಾಡ್ತಾನೆ, ನೀನು ಜೀವಂತವಾಗಿ ಬಂದ್ಬಿಡ್ತೀಯ ನನ್ನ ಜಾಗಕ್ಕೆ, ನನ್ನ ಹತ್ರ ಬಂದ್ಬಿಡ್ತೀಯ, ನಿನ್ನ ಕೈಯಲ್ಲಿ ಆಗುತ್ತಾ ಅಂತ ಅಷ್ಟು ರೋಷವುಳ್ಳವಾಗಿ ಕಿರ್ಚ್ಕೊಂಡು ಮಾತಾಡುತ್ತೆ. ಅದರಲ್ಲಿ ರಕ್ಷಣೆ ಹೊಂದಿದವರೇ 20 ವರ್ಷ, 15 ವರ್ಷ, 5 ವರ್ಷ ಈ ರೀತಿಯಾಗಿ ರಕ್ಷಣೆ ಹೊಂದವರೇ ನನ್ನ ಬಳಿಗೆ ಬರೋರು, ಅವರು ಬಿಡುಗಡೆಗೋಸ್ಕರ. ಆ ರೀತಿಯಾಗಿ ಆ ಸೈತಾನ ಭಯಪಡಿಸುವಾಗ ನಾನು ಹೇಳುವಂಥ ಒಂದೇ ಒಂದು ಮಾತು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದೆ. ಅಂದರೆ ಯಾರೇ ಆಗಿರಲಿ, ಏನೇ ಆಗಿರಲಿ, ಎಷ್ಟು ದೊಡ್ಡ ಸೈತಾನೇ ಆಗಿರಲಿ, ಯಾರ ಕೈಯಲ್ಲಿ ನಾನು ಬಿಡಿಸೋಕ್ಕಾಗಲ್ಲ, ಯಾರ ಕೈಯಲ್ಲಿ ನಾನು ಸೋಲ್ಸೋಕ್ಕಾಗಲ್ಲ. ಕಾರಣ ಏನು ಗೊತ್ತಾ, ನನ್ನ ಬಲಪಡಿಸುವ ಆತನು ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನು, ನನ್ನ ಬಲಪಡಿಸುವ ಆತನು ಆ ದೇವರು, ಆ ಮಹಿಮಾ ಸ್ವರೂಪನು, ಆ ಪರಲೋಕದಲ್ಲಿ ವಾಸಿಸುವ ದೇವರು. ಹಾಲೆಲೂಯ. ನಾನು ಯಾರು ಬೀಳ್ಸಕ್ಕಾಗಲ್ಲ. ನಾನು ಎಡವಿ ಬಿದ್ದರೂ ನನ್ನ ಕೈ ಎತ್ತುವ ಒಬ್ಬರು ದೇವರಿದ್ದಾರೆ, ಆತನೇ ಸರ್ವಶಕ್ತನಾದ ದೇವರು. ನೀವು ಆ ರೀತಿಯಾಗಿ ಭರವಸೆ ಉಳ್ಳವರಾಗಿರಬೇಕು, ಆ ರೀತಿಯಾಗಿ ನಂಬಿಕೆ ಉಳ್ಳವರಾಗಿರಬೇಕು. ನಿಮಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸುವುದೆಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆಯಲ್ಲ, ಈ ವಾಕ್ಯ ಎಲ್ಲ ನೆರವೇರ್ಬೇಕಾದ್ರೆ ಮೊದಲು ನಾವು ದೇವರನ್ನು ಆಶ್ರಯಿಸಿಕೊಂಡವರಾಗಿರಬೇಕು. ಬರೀ ಬಾಯಿ ಮಾತಿಂದ ಈ ವಾಕ್ಯ ಎಲ್ಲ ನೆರವೇರೋಲ್ಲ. ದೇವರನ್ನು ಆಶ್ರಯಿಸಿಕೊಂಡಾಗಲೇ ಆ ವಾಕ್ಯ ನೆರವೇರುವಂಥದ್ದಾಗಿದೆ. ಹಾಲೆಲೂಯ. ದೇವರ ಸಮ್ಮುಖದಲ್ಲಿ ಮೊದಲನೇದಾಗಿ ಒಪ್ಪಿಸಿಕೊಟ್ಟು, ದೇವರೇ ನಾನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ, ನನ್ನ ಬಲವೇ, ನನ್ನ ಕೋಟೆಯೇ, ನನ್ನ ದುರ್ಗವೇ, ನನ್ನ ರಕ್ಷಕನೇ, ನೀನೇ ನನಗೆ ಎಲ್ಲವೂ ಅಂತ ಒಪ್ಪಿಸಿಕೊಟ್ಟು ನೋಡಿ, ನಿಮ್ಮ ಎಲ್ಲಾ ಕಾರ್ಯವೂ ದೇವರೇ ನಡೆಸೋರಾಗಿದ್ದಾರೆ. ನೀವು ಎಲ್ಲೇ ಟ್ರಾವೆಲ್ ಮಾಡಿ, ಏನೇ ಮಾಡಿ, ಎಷ್ಟೇ ಭಯ ಬರಲಿ, ಎಷ್ಟೇ ಒಂದು ದುಃಖ ಆಗಲಿ, ನಾನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ, ನಾನು ಸೋಲೋದಿಲ್ಲ, ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೀನಿ, ನಾನು ಎಲ್ಲವನ್ನು ಜಯಿಸ್ತೇನೆ. ಹಲ್ಲೆಲೂಯಾ. ನಾನು ಎಲ್ಲವನ್ನು ಜಯಿಸ್ತೇನೆ ಎಂಬುದಾಗಿ ನೀವು ದೇವರ ಸಮ್ಮುಖದಲ್ಲಿ ಕೇಳೋರಾಗಿರ್ಬೇಕು, ಪ್ರಾರ್ಥನೆ ಮಾಡಬೇಕು. ದೇವರ ನಾಮದಿಂದ ಎಲ್ಲವೂ ಸಾಧ್ಯ ಪ್ರಿಯರೇ, ದೇವರ ನಾಮದಿಂದ ಎಲ್ಲವೂ ಸಾಧ್ಯ. ಆತನ ನಾಮವನ್ನು ಹೇಳಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಉಂಟು, ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಉಂಟು, ಪ್ರಾರ್ಥನೆ ಮಾಡಿದ್ರೆ ಹೊಸ ಬಾಗಿಲುಗಳು ತೆರೆಯಲ್ಪಡುವಂಥದ್ದಾಗಿದೆ. ಹಾಲೆಲೂಯ. ಪೇತ್ರ ಯೋಹಾನನು ಏನು ಮಾಡಿದ್ರು ಗೊತ್ತಾ, ಒಂದು ಸಭೆ ಮುಂದೆ, ಒಂದು ಚರ್ಚ್ ಮುಂದೆ ಕೂತಿರುವ ಭಿಕ್ಷುಕನನ್ನು ನೋಡಿ ಹೇಳ್ತಾರೆ. ಆ ಭಿಕ್ಷುಕ ಪೇತ್ರ ಯೋಹಾನನೇ ದೃಷ್ಟಿಸಿ ನೋಡ್ತಾ ಇರ್ತಾರೆ. ಏನು ನೋಡ್ತಾ ಇರ್ತಾರೆ ಅಂದರೆ, ಇವನಿಂದ ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇರುವಾಗ ಆಗ ಯೋಹಾನ ಪೇತ್ರ ಹೇಳ್ತಾರೆ, ನನ್ನ ಬಳಿಗೆ ನೀನು ಕೊಡೋದಕ್ಕೆ ಏನಿಲ್ಲಪ್ಪ, ಬೆಳ್ಳಿಯೂ ಇಲ್ಲ, ಚಿನ್ನನೂ ಇಲ್ಲ, ಆದರೆ ನನ್ನ ಬಳಿಗೆ ಉಂಟು. ಆ ನಾಮದಿಂದ, ಯೇಸು ನಾಮದಿಂದ ಎದ್ದು ನಡಿ ಅಂತ ಹೇಳ್ತಾರೆ. ಆ ಒಂದು ಆಲಯದ ಮುಂದೆ ಕುಳಿತು ಭಿಕ್ಷೆ ಬೇಡುತ್ತಿದ್ದ ಮನುಷ್ಯನು, ಹುಟ್ಟು ಕುಂಟನು, ಎದ್ದು ನಡೆದಾಡಿದನು, ಓಡಾಡಿದನು. ಅದನ್ನು ನೋಡಿದಾಗ ಜನರು ಏನು ಮಾಡ್ತಾರೆ, ಅಯ್ಯೋ ಎಷ್ಟೋ ನೋಡಿದಾಗ ಜನರು ಏನು ಮಾಡ್ತಾರೆ, ಅಯ್ಯೋ ಯಾರೋ ಒಬ್ಬ ಮನುಷ್ಯರು ಬಂದಿದ್ದಾರೆ, ದೇವರು ಬಂದಿದ್ದಾರೆ ಅಂತ ಪೇತ್ರ ಯೋಹಾನನ್ನು ಹಿಡ್ಕೊಂಡೋಗಿ ಹೆಗಲ ಮೇಲೆ ಎತ್ಕೊಂಡು ಅವ್ರನ್ನ ಕೊಂಡಾಡಲು ಪ್ರಾರಂಭ ಮಾಡಿದ್ರು, ಅವ್ರನ್ನ ಗಣಪಡಿಸಲು ಪ್ರಾರಂಭ ಮಾಡಿದ್ರು. ಅವರು ಬಟ್ಟೆಗಳನ್ನು ಹರಿದುಕೊಂಡು ಜೋರಾದ ಶಬ್ದದಿಂದ, ಅಯ್ಯೋ ಜನರೇ, ನೀವು ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟ ಯೇಸು ಕ್ರಿಸ್ತನ ನಾಮದಿಂದಲೇ ಇವನು ಎದ್ದು ನಡೀತಾ ಇದ್ದಾನೆ, ಆತನ ಯೇಸು ಕ್ರಿಸ್ತನ ಬಲದಿಂದಲೇ ಇವನು ಎದ್ದು ನಡೀತಿದ್ದಾನೆ ಅಂತ ಕಿರ್ಚಿ ಸುವಾರ್ತೆ ಸಾರ್ತಾರೆ. ಹೌದು ಪ್ರಿಯರೇ, ಅದ್ಭುತ ಅತಿಶಯ ಯಾರ ನಾಮದಲ್ಲಿದೆ ಗೊತ್ತಾ? ಯೇಸು ಕ್ರಿಸ್ತನ ನಾಮದಲ್ಲಿ. ನೀವು ವಾಕ್ಯ ನೋಡ್ಬೋದು, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 11-16. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 11-16 ನೀವು ಓದೋದಾದ್ರೆ, ಅಲ್ಲಿ ಕಡೆಯ ವಾಕ್ಯ ನೀವು ಹೇಳಲ್ಪಡಿದೆ, 16ನೇ ವಾಕ್ಯ ನೀವು ನೋಡಬಹುದು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟಂತ ನಂಬಿಕೆಯೇ ಕಾರಣ. ಆತನ ಹೆಸರೇ ಇವನನ್ನು ಬಲಪಡಿಸಿತು.
ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಹಾಲೆಲೂಯ. ಹಾಗಾದ್ರೆ ಆತನ ನಾಮದಲ್ಲಿ ಇಟ್ಟಂತ ನಂಬಿಕೆಯೇ ಅವನನ್ನು ಬಲಪಡಿಸಿತು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಯಾರನ್ನ? ಆ ಹುಟ್ಟು ಕುರುಡನಾದ ಮನುಷ್ಯನನ್ನು ಎದ್ದು ನಡೆದಾಡುವಂತೆ ಮಾಡಿದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಇಟ್ಟಂತ ನಂಬಿಕೆ. ಆತನ ನಾಮದಲ್ಲಿ ಇಟ್ಟಂತ ನಂಬಿಕೆ ಅವನಿಗೆ ಬಲವನ್ನು ಉಂಟು ಮಾಡಿತು ಪ್ರಿಯರೇ. ಆದ್ರಿಂದ ಮೊದಲದಾಗಿ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿರಬೇಕು. ಆತನ ಸಮ್ಮುಖದಲ್ಲಿ ಕಾದಿರೋರಾಗಿರ್ಬೇಕು. ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋರಾಗಿರಬೇಕು. ಇನ್ನೊಂದು ನೋಡ್ಬೇಕು, ಸಂಸೋನನ ಬಗ್ಗೆ ತಿಳಿದುಕೊಳ್ಳೋಣ. ಸಂಸೋನನು ಯಾವಾಗ ದೇವರು ಆತನಲ್ಲಿ ಬರ್ತಾನೋ ಆತನ ಬಲ ಹೊಂದುತ್ತಾ ಇದ್ದ. ಯಾವಾಗ ಆ ದೇವರ ಆತ್ಮನು ಅವನಿಂದ ಹೊರಡೆ ಹೋಗ್ತಿದ್ದು ಅವಾಗ ಅವನು ನಾರ್ಮಲ್ ಮನುಷ್ಯನ ತರ, ಆರ್ಡಿನರಿ ಮನುಷ್ಯನ ತರ ಮಾರ್ಪಡ್ತಿದ್ದ. ಹಾಲೆಲೂಯ. ಹಾಗಾದ್ರೆ ದೇವರ ಸಮ್ಮುಖದಲ್ಲಿ ನಾವು ಒಂದು ಸರಿ ನಾವು ಯೋಚನೆ ಮಾಡಿ ನೋಡ್ಕೋಣ. ದೇವರು ನಮ್ಮನ್ನು ಒಂದು ದೊಡ್ಡ ಒಂದು ಅದ್ಭುತ ಅತಿಶಯವನ್ನು ಮಾಡುವಂತೆ, ಈ ಲೋಕವನ್ನು ಅಲುಗಾಡಿಸುವಂತೆ ನಮ್ಮನ್ನು ಕರೆದವರಾಗಿದ್ದಾರೆ. ಹಾಲೆಲೂಯ. ನಮ್ಮ ದೇವರಾಗಿರುವ ಕರ್ತನು ಸಾಧಾರಣ ದೇವರಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ, ಯೇಸು ಕ್ರಿಸ್ತನ ನಾಮದಲ್ಲಿ ಯಾರೆಲ್ಲ ದೊಡ್ಡ ಕಾರ್ಯವನ್ನು ಮಾಡ್ತಾರೋ ಅಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡೋರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಇಲ್ಲ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-16 ಅದು ವಾಕ್ಯ. ನೀವು ಹಾಕಿರೋದು ಫಿಲಿಪಿಯರಿಗೆ ಅಂತೀನಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 16ನೇ ವಾಕ್ಯ. ಅದರಲ್ಲಿ ಕಡೇ ವಾಕ್ಯನೇ ಬರೆಯಲ್ಪಟ್ಟಿದೆ 16ನೇ ವಾಕ್ಯದಲ್ಲಿ. ನೀವು ನೋಡುವಂತ ಈ ಮನುಷ್ಯನು ಎದ್ದು ನಡೆದಾಡ್ತಿರೋದು ಆ ಯೇಸು ಕ್ರಿಸ್ತನ ನಾಮದ ಮೇಲೆ ಇಟ್ಟಂತ ನಂಬಿಕೆ ಮತ್ತು ಆತನ ಬಲದಿಂದ ಅಂತ. ಮೊದಲಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಡಿ. ಆತನ ಬಲವು ನಿಮ್ಮನ್ನು ಹಿಂಬಾಲಿಸಿ ಬರುವಂತದ್ದಾಗಿದೆ. ಆತನ ಬಲವು ನಿಮ್ಮನ್ನು ಬಲಪಡಿಸಿ ನಡೆಸುವಂತದ್ದಾಗಿದೆ. ಆತನ ಬಲವು ನಿಮ್ಮ ಜೊತೆಗೆ ಇರುವಂತದ್ದಾಗಿದೆ. ನೀವೆಲ್ಲೂ ಸೋಳಕ್ಕಾಗಲ್ಲ, ಎಲ್ಲೂ ಬೀಳಕ್ಕಾಗಲ್ಲ. ಮೊದಲಾಗಿ ದೇವರ ಸಮ್ಮುಖದಲ್ಲಿ ನೀವು ಬಲವನ್ನು ಆಶ್ರಯಿಸಿಕೊಳ್ಳಿರಿ. ಸಂಸೋನನ ಜೀವಿತದಲ್ಲಿ ನ್ಯಾಯಸ್ಥಾಪಕರು ನೀವು ನೋಡಬಹುದಾದ್ರೆ, ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 15-16 ಓದೋದಾದ್ರೆ ಅಲ್ಲಿ ಸಂಸೋನನ ಕುರಿತು, ಅವನ ಜೀವನ ಚರಿತ್ರೆ ಕುರಿತು ಒಂದು ಕಾರ್ಯವಿದೆ. ಅವನು ಬಂದು ದೇವರ ಆತ್ಮನ ಅವನ ಒಳಗಡೆ ಬರುವಾಗ ಬಲ ಹೊಂದುತ್ತಿದ್ದ. ದೇವರ ಆತ್ಮನ ಅವನಿಂದ ಹೊರಗಡೆ ಹೋಗುವಾಗ ನಾರ್ಮಲ್ ಮನುಷ್ಯನ ತರ ಮಾರ್ಪಡ್ತಿದ್ದ. ಆದರೆ ಹಳೆ ಕಾಲದಲ್ಲಿ ದೇವರಾತ್ಮನ ಬಂದು ಹೋಗ್ತಿದ್ರು ಹೊರತು ಯಾವ ಮನುಷ್ಯನು ನೆಲೆಯಾಗಿ ನಿಂತಿಲ್ಲ. ಯಾವಾಗ ಹೊಸ ಒಡಂಬಡಿಕೆ ಉಂಟಾಯಿತು, ಯೇಸು ಕ್ರಿಸ್ತನ ನಂತರ ಯೇಸು ಕ್ರಿಸ್ತನ ಬಂದು ಕಲ್ವರಿ ಶಿಲುಬೆಯಲ್ಲಿ ಒಡೆಯಲ್ಪಟ್ಟು ಜಜ್ಜಲ್ಪಟ್ಟು ನಮಗೆ ಜಯವನ್ನು ಕೊಟ್ಟು ನಮಗೆ ಬಿಡುಗಡೆಯನ್ನು ಮಾಡಿದ ನಂತರ ಆ ಪರಿಶುದ್ಧಾತ್ಮನು, ಆ ದೇವರ ಆತ್ಮನು ನಮ್ಮ ಒಳಗಡೆ ತಂಗಲು ಪ್ರಾರಂಭವಾಯಿತು. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದ್ದಿಲ್ಲ, ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪರಿಶುದ್ಧಾತ್ಮನಿಗೆ ನಿಮ್ಮ ಶರೀರ ಗರ್ಭಗುಡಿಯಾಗಿದೆ ಅಂತ. ಹಾಗಾದ್ರೆ ಈ ಶರೀರ ಗರ್ಭಗುಡಿಯಾಗಿ ದೇವರು ಮಾರ್ಪಡಿಸ್ಬಿಟ್ರು. ಹಳೆ ಕಾಲದಲ್ಲಿ ಬೇರೆ ದೇವರ ಆತ್ಮನು ಬರ್ತಾ ಇದ್ರು, ಹೋಗ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯ ಸಮಯದಲ್ಲಿ ದೇವರ ಆತ್ಮನು ನಮ್ಮ ಒಳಗಡೆನೆ ವಾಸ ಮಾಡ್ತಿದ್ದಾರೆ. ಹಾಲೆಲೂಯ. ಮೊದಲಾಗಿ ದೇವರ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಆತನ ನಾಮದಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು. ಆತನಿಗೆ ಒಪ್ಪಿಸಿಕೊಟ್ಟು ನಾವು ಎಲ್ಲವನ್ನು ಮಾಡೋರಾಗಿರ್ಬೇಕು. ಇನ್ನೊಂದು ಕಾರ್ಯವನ್ನು ನೋಡೋಣ. ಕೀರ್ತನೆಗಳು 138:3. ಕೀರ್ತನೆಗಳು 138ನೇ ಅಧ್ಯಾಯ 3ನೇ ವಾಕ್ಯ. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಹಾಲೆಲೂಯ. ಯಾವಾಗ ನೀವು ದೇವರ ಹತ್ರ ಮೊರೆ ಇಡ್ತೀರೋ ದೇವರು ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾರೆ. ನಿಮ್ಮ ಒಂದು ಏನ್ ಮೊರೆ ಇಟ್ಟಿದ್ದೀರೋ, ಏನ್ ಪ್ರಶ್ನೆ ಕೇಳಿದಿರೋ ಅದಕ್ಕೆ ದೇವರು ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾರೆ. ಎರಡನೇದಾಗಿ ನಿಮಗೆ ಬಲವನ್ನು ಕೊಡೋರಾಗಿದ್ದಾರೆ. ಹಾಲೆಲೂಯ. ಬಲವನ್ನು ಕೊಡೋರಾಗಿದ್ದಾರೆ. ನೀವು ಮೊರೆ ಇಡೋದು ಯಾರ ಹತ್ರ ಮೊರೆ ಇಡ್ತಿದ್ದೀರಾ ಗೊತ್ತಾ? ಈ ಭೂಲೋಕ ಪರಲೋಕದ ಒಡೆಯರಾಗಿರುವ ಯೇಸು ಕ್ರಿಸ್ತನಿಗೆ ಮೊರೆ ಇಡೋರಾಗಿದ್ದೀರಾ. ಆತನ ಪಾದದಲ್ಲಿ ಮೊರೆ ಇಡುವಾಗ ದೇವರು ನಿಮ್ಮನ್ನು ಬಲಪಡಿಸೋರಾಗಿದ್ದಾರೆ. ದೇವರು ನಿಮ್ಮನ್ನು ನಡೆಸೋರಾಗಿದ್ದಾರೆ ಪ್ರಿಯರೇ. ದೇವರು ನಿಮ್ಮ ಜೊತೆಲೇ ಇರೋರಾಗಿದ್ದಾರೆ. ಹಾಗಾದ್ರೆ ನಮ್ಮನ್ನು ನಾವು ಪರಿಶೋಧಿಸಿಕೊಂಡು ದೇವರ ಕಡೆಗೆ ಒಪ್ಪಿಸಿಕೊಡೋಣ. ಈ ಬೆಳಗಿನ ಜಾವದಲ್ಲಿ ಆ ದೇವರಾಗಿರುವ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಬಲವನ್ನು ಆಶ್ರಯಿಸಿಕೊಳ್ಳೋಣ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ ಅಂತ ದೇವರ ಕಡೆಗೆ ಒಪ್ಪಿಸಿಕೊಡೋಣ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗ್ಲೂ ನನ್ನ ಪ್ರಾರ್ಥನೆ ಕೇಳ್ತಾರೆ. ಖಂಡಿತವಾಗ್ಲೂ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ, ನಮಗೆ ಅದ್ಭುತ ಮಾಡ್ತಾರೆ ಅಂತ ದೇವರ ಸಮ್ಮುಖದಲ್ಲಿ ನಂಬಬೇಕು. ನಿಮ್ಮನ್ನ ಬೈಬಲ್ ವಾಕ್ಯ ಹೊಸ ಒಡಂಬಡಿಕೆ ನೋಡಿ, ಅಲ್ಲಿ ಹೇಳಿದಂತ ಮಾತು, ಅಮ್ಮ ನಿನ್ನ ನಂಬಿಕೆ ನಿನ್ನ ಸ್ವಸ್ಥತೆ ಮಾಡ್ತು.
ನಿನ್ನ ವಿಶ್ವಾಸವೇ ನಿನ್ನನ್ನು ಬಿಡುಗಡೆ ಮಾಡಿತು. ಅಂದ್ರೆ ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ಈ ಬೆಳಗಿನ ಜಾವದಲ್ಲಿ ಆ ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆಯೋ, ಎಷ್ಟು ವಿಶ್ವಾಸ ಇಟ್ಟಿದೆಯೋ, ಅಷ್ಟು ಅದ್ಭುತವನ್ನು ನೀನು ಕಾಣಲು ಸಾಧ್ಯ, ಅಷ್ಟು ಅತಿಶಯವನ್ನು ನೀನು ಕಾಣಲು ಸಾಧ್ಯ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ಅದು ಎಷ್ಟೇ ದೊಡ್ಡ ಕಾರ್ಯವಾಗಲಿ, ಎಷ್ಟೇ ದೊಡ್ಡ ಸೈತಾನ ಕ್ರಿಯೆ ಆಗಲಿ, ಹೋರಾಟವಾಗಿರಲಿ, ಎಲ್ಲವೂ ಯೇಸು ನಾಮದಲ್ಲಿ ಬಿಡುಗಡೆ ಆಗ. ಪ್ರೈಸ್ ಲಾರ್ಡ್. ಸ್ತೋತ್ರ ಸ್ತೋತ್ರ. ನೆಟ್ವರ್ಕ್ ಇಶ್ಯೂ ಜಾಸ್ತಿ ಇದೆ, ಆದರೂ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ನಾನು ನಂಬ್ತೇನೆ ವಾಕ್ಯ ನಿಮಗೆ ಖಂಡಿತವಾಗ್ಲೂ ಮುಟ್ಟಿದೆ ಅಂತ ನಾನು ನಂಬ್ತೇನೆ. ಖಂಡಿತವಾಗ್ಲೂ ನಿಮಗೆ ಈ ವಾಕ್ಯ ಅರ್ಥ ಆಗಿದೆ ಅಂತ ನಂಬ್ತೇನೆ. ಯಾಕಂದ್ರೆ ನಾವು ದೇವರ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ಬೆಳಗಿನ ಜಾವದಲ್ಲಿ ದೇವರ ಬಲವನ್ನು ಆಶ್ರಯಿಸಿಕೊಳ್ಳೋಣ. ಈ ಬೆಳಗಿನ ಜಾವದಲ್ಲಿ ದೇವರು ನಾವು ಆಶ್ರಯಿಸಿಕೊಳ್ಳುವಾಗ ದೇವರು ದೊಡ್ಡ ಕಾರ್ಯವನ್ನು ಮಾಡೋರಾಗಿದ್ದಾರೆ. ಬೆಳಗಿನ ಜಾವದಲ್ಲಿ ಆತನ ಪಾದದಲ್ಲಿ ಕಾದಿರುವವರು ಧನ್ಯರು. ದೇವರ ಪಾದದಲ್ಲಿ ಕಾದಿರುವವರು ಧನ್ಯರು ಪ್ರಿಯರೇ. ದೇವರ ಪಾದದಲ್ಲಿ ನಾವು ಕಾದಿರೋಣ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ನಾವು ಕೆಲವೊಂದು ಸಮಯ, ಒಂದು ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಈ ಬೆಳಗಿನ ಟೈಮಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಒಂದು ಸ್ವಲ್ಪ ಒಪ್ಪಿಸಿಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಇರುವಂಥ ಸ್ಥಳದಲ್ಲೇ ಕಣ್ಣು ಮುಚ್ಚಿದವರಾಗಿ ನನ್ನ ಜೊತೆಗೆ ಪ್ರಾರ್ಥನೆ ಮಾಡಿ. ಯಾಕಂದರೆ ದೇವರ ಬಲ ನಮಗೆ ಬೇಕು. ಇನ್ನು ಮುಂದೆ ನಡೆಯುವಂಥ ಕಾರ್ಯ, ಇನ್ನು ನಮ್ಮ ಒಂದು ಕೆಲಸ ಆಗಲಿ, ನಮ್ಮ ಎಲ್ಲ ಒಂದು ವಿಷಯವನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಮಕ್ಕಳ ಒಂದು ಭವಿಷ್ಯವಾಗಲಿ, ಒಂದು ಸಾಲದ ಕಾರ್ಯವಾಗಲಿ, ಕುಟುಂಬದ ಕಾರ್ಯವಾಗಲಿ, ಮನುಷ್ಯ ಯಾವುದೇ ಒಂದಾಗಲಿ ದೇವ್ರಿಗೆ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಹೇಳಿ ವಾಕ್ಯ ಅರ್ಥ ಆಗಿತ್ತೆಲ್ಲ, ನಿಮಗೆ ತಿಳ್ಕೊಂಡಿದ್ದೀರಲ್ಲ. ನೀವು ದೇವರ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ನನಗೆ ಬಲ ನೀನು ಸಾಕು, ನನಗೆ ನೀನು ಒಬ್ಬನು ಸಾಕು ದೇವರಂತ ಒಪ್ಪಿಸಿಕೊಡೋಣ. ಮೊಣಕಾಲಾಕಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಆತನ ಬಲವನ್ನು ಆಶ್ರಯಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಸ್ತೋತ್ರ 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 ತಂದೆಯೇ. ಅಪಾ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ವಾಕ್ಯವನ್ನು ಮಾತಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ತಂದೆಯೇ. ನನ್ನ ದೇವರಾಗಿರುವ ಕರ್ತನೆ, ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ಆತನೇ, ನಮ್ಮನ್ನು ಬಲಪಡಿಸುವ ಆತ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಜೊತೆಗಿರುವ ಆತ ನಿಮಗೆ ಸ್ತೋತ್ರ ಸ್ತೋತ್ರ. ನಮ್ಮನ್ನು ನಡೆಸುವ ಆತನೇ ನಿಮಗೆ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಗಣಪಡಿಸುವ ಆತ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ದೇವರೇ, ನಮ್ಮನ್ನು ಆಶ್ವಸಿಸಿ, ನಮ್ಮನ್ನು ಬಲಪಡಿಸಿ. ಅಪ್ಪ, ಲೋಕದ ಬಲ ನಮಗೆ ಬೇಡ, ಮನುಷ್ಯರ ಬಲ ನಮಗೆ ಬೇಡ. ಅಪ್ಪ ದೇವರೇ, ನಮ್ಮ ಸಂಬಂಧಿಕರು, ಅಣ್ಣ ತಮ್ಮ, ಹಣ ಆಸ್ತಿ ಯಾವುದ ಬಲವು ನಮಗೆ ಬೇಡ. ನನಗೆ ನಿನ್ನ ಬಲವನ್ನು ಕೊಡು, ನನಗೆ ನಿನ್ನ ಬಲವನ್ನು ಕೊಡು. ಈ ದಿನದಲ್ಲಿ ದೇವರೇ, ನನಗೆ ಈ ಥರ ಕಷ್ಟ ಇದೆ, ಈ ಸಾಲ ತೀರಿಸಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮನೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಪ್ಪ ದೇವರೇ, ಹೊರಗಡೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಶರೀರದ ಬಲಹೀನ ಆಗಿದ್ದೀನಿ, ಸ್ವಲ್ಪ ಕಷ್ಟದಲ್ಲಿದ್ದೇನೆ, ನನಗೆ ಬಲ ಬೇಕು. ಈಗ ನಿನ್ನ ಪಾದವನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ಮೊಣಕಲಾಕಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ನಿನ್ನ ಪರಿಶುದ್ಧವಾದ ಹಸ್ತವು ನನ್ನನ್ನು ಮುಟ್ಟಲಿ, ನಿನ್ನ ಅಭಿಷೇಕುಲ ಹಸ್ತವು ನನ್ನನ್ನು ಮುಟ್ಟಲಿ. ಈಗ ನನ್ನ ತಲೆಯಿಂದ ಕಾಲಿನವರೆಗೂ ಈಗ ನಿನ್ನ ಆತ್ಮದಿಂದ ನನ್ನ ತುಂಬಿಸು, ನಿನ್ನ ಪರಿಶುದ್ಧವಾದ ಬಲದಿಂದ ನನ್ನ ತುಂಬಿಸು. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತರಾಗಿ ನಿಲ್ಲುವಂತೆ, ಎಲ್ಲವನ್ನು ಎದುರಿಸಿ ಜಯಿಸುವಂತೆ ಈಗ ನಿನ್ನ ಬಲ ನನಗೆ ಬರಲಿ. ತುಂಬಾ ಬಲಹೀನತೆ ಇದೆ ನನಗೆ, ವ್ಯಾಧಿ, ರೋಗ, ಈ ರೀತಿಯಾದ ಕಾರ್ಯಗಳಿದೆ. ಇದೆಲ್ಲ ಬಿಡುಗಡೆ ಆಗಲಿ. ಎಲ್ಲ ಒಂದು ಸೈತಾನ ಒಂದು ಹೋರಾಟಗಳು ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಒಂದು ಕೆಲಸ ಕಾರ್ಯದಲ್ಲಿ ಯಾವುದು ಸೈತಾನ ಒಂದು ಹೋರಾಟ ಇದೆಯೋ, ಯಾವುದು ಸೈತಾನ ಕ್ರಿಯೆ ಇದೆಯೋ, ಯೇಸು ನಾಮದಲ್ಲಿ ಬೆಂಕಿಯಲ್ಲಿ ಉರಿದು ಲಯವಾಗಲಿ. ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ನನಗೆ ಬಲಪಡಿಸು ಅಪಾ ದೇವರನ್ನು ಬಲಪಡಿಸು. ಇನ್ನು ನಾನು ನಿನ್ನ ನಾಮ ಮಹಿಮೆ ಪಡಬೇಕು, ಇನ್ನು ನಾನು ದೇವರ ವಾಕ್ಯವನ್ನು ಸಾರಬೇಕು, ಸುವಾರ್ತೆ ಸಾರಬೇಕು, ಪ್ರಾರ್ಥನೆ ಮಾಡಬೇಕು. ನೀನು ನನ್ನ ಬಲಪಡಿಸು. ನನ್ನ ಕೈ ಹಿಡಿದು ಒಂದು ಹೆಜ್ಜೆ ಮುಂದೆ ಎತ್ತಿ ನಿಲ್ಲಿಸು ತಂದೆಯೇ, ನನ್ನ ನಿಲ್ಲಿಸು ತಂದೆ. ನಾನು ನಿನಗಾಗಿ ಜೀವಿಸುವೆನು, ನಿನಗಾಗಿ ಬಾಳುವೆನು. ಅಪಾ ದೇವರೇ, ನಾನು ಬಾಳುವೆನು ಅಂತ ಒಪ್ಪಿಸಿಕೊಡಿರಿ. ಯಾರ್ಯಾರು ಪ್ರಾರ್ಥನೆ ಮಾಡ್ತಿದ್ರು ನೀವು ಮೊಣಕಾಲಾಕಿ ನೀವು ಪ್ರಾರ್ಥನೆ. ನಾನು ಇಲ್ಲಿ ಲೈವ್ ಅಲ್ಲಿ ಇರ್ಬೋದು, ನಾನು ದೂರ ಇರ್ಬೋದು, ನಾನು ಎಲ್ಲೇ ಇರ್ಬೋದು, ಆದ್ರೆ ನೀವು ಇವಾಗ ಪ್ರಾರ್ಥನೆ ಮಾಡುವಾಗ, ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಹೃದಯವನ್ನು ಪರೀಕ್ಷಿಸುವವರಾಗಿದ್ದಾರೆ, ನಿಮಗೆ ಬಲ ಕೊಡುವವರಾಗಿದ್ದಾರೆ. ಈ ವಾಕ್ಯ ಕೇಳಿದ್ರಲ್ಲ, ಇವಾಗ ಪ್ರಾರ್ಥನೆ ಮಾಡಿದ ತಕ್ಷಣನೇ ನಿಮಗೆ ಹೊಸ ಬಲ ದೇವರು ಕೊಡ್ತಾರೆ. ಆ ಪರಿಶುದ್ಧವಾದ ಬಲ ಅದು ಯಾರಿಂದಲೂ ತೆಗೆಯಕ್ಕಾಗಲ್ಲ. ಆ ಬಲವನ್ನು ಇಟ್ಟು ನಿನ್ನ ಬಲದಿಂದ ಪ್ರಕಾರವನ್ನು ಆರುವೆನು, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಕೀರ್ತನೆಗಳಲ್ಲಿ ಕ್ಲೀನಾಗಿ ಬರೆಯಲ್ಪಟ್ಟಿದೆ. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ಪ್ರಕಾರವನ್ನು ಹಾರುವೆನು ಅಂತ. ಹಾಗಾದರೆ ದೇವರ ಬಲದಿಂದ ನೀವು ಏನು ಬೇಕಾದ್ರೂ ಮಾಡಲು ಸಾಧ್ಯ. ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ಪ್ರಾರ್ಥನೆ ಮಾಡಿ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಮಾಡಿ. ಕೆಲಸ ಇದೆ, ಎಲ್ಲ ಇದೆ, ಆದ್ರೂ ಒಂದು ಸಮಯ ದೇವರಿಗೆ ಕೊಡಿ. ಬೆಳಗಿನ ಜಾವದಲ್ಲಿ ದೇವರಿಗೆ ಕೊಡಿ. ದೇವರ ದೊಡ್ಡ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ಪ್ರಿಯರೇ. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಬದಲಾವಣೆ ಉಂಟು ಮಾಡ್ತಾರೆ. ನಂಬ್ರಿ, ನನಗೆ ದೇವರು ಬಲ ಕೊಟ್ಟಿದ್ದಾರೆ. ಯಾರೆಲ್ಲ ನಂಬ್ತೀರಾ? ನನಗೆ ದೇವರು ಬಲ ಕೊಟ್ಟಿದ್ದಾರೆ. ನಾನು ಯಾರ ಮುಂದೆ ಸೋಲೋದಿಲ್ಲ, ಯಾರ ಮುಂದೆ ತಲೆ ಬಾಗೋದಿಲ್ಲ.
ಬಾಗುವುದಿಲ್ಲ. ನಾನು ತಲೆ ಬಾಗುವುದಾದ್ರೆ ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿಯೇ ನಾನು ತಲೆ ಬಾಗುವುದಾದ್ರೆ ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪಾದದಡಿಗೆ ಅಂತ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ. ದೇವರ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಇವತ್ತು ದೇವರ ಕೈಯಲ್ಲಿ ಒಪ್ಪಿಸಿಕೊಡಿರಿ. ನಾವು ಯಾರ ಕೈಯಲ್ಲೂ ಯಾರ ಮುಂದೆ ತಲೆ ತಗ್ಸೋದಿಲ್ಲ. ನನ್ನನ್ನು ದೇವರ ಮುಂದೆ ತಲೆ ತಗ್ಸ್ತೀನಿ ಹೊರತು ನನ್ನ ತಲೆ ಎತ್ತಲ್ಪಡುವುದು. ನನ್ನ ದೇವರು ನನಗೆ ಬಲವಾಗಿದ್ದಾರೆ, ನನ್ನ ದೇವರು ನನಗೆ ಆಶ್ರಯಗಿರಿಯಾಗಿದ್ದಾರೆ, ನನ್ನ ದೇವರು ನನಗೆ ದುರ್ಗವಾಗಿದ್ದಾರೆ. ಯೇಸು ನಾಮದಲ್ಲಿ ನನಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧ ಜಯಿಸದು. ಈ ಬೆಳಗಿನ ಜಾವದಲ್ಲಿ ನನಗೆ ವಿರೋಧವಾಗಿ ಏನು ಕಾಯ್ತಾ ಇದೆಯೋ, ನಮಗೆ ವಿರೋಧವಾಗಿ ಏನು ಕಾದಿದೆಯೋ, ಯಾವ ಹೋರಾಟ ಇದೆಯೋ ಎಲ್ಲವನ್ನು ಯೇಸು ನಾಮದಲ್ಲಿ ಕಟ್ತಾ ಇದ್ದೇನೆ. ಈ ಬೆಳಗಿನ ಜಾವದಲ್ಲಿ ಎಲ್ಲೋ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವ, ನಮ್ಮ ಒಂದು ಅಭಿವೃದ್ಧಿಗೆ ತಡೆಯಾಗಿರುವ, ನಮ್ಮ ಒಂದು ಸಮಾಧಾನಕ್ಕೆ ತಡೆಯಾಗಿರುವ ಎಲ್ಲ ಅಂಧಕಾರ ಕ್ರಿಯೆಗಳು, ಎಲ್ಲ ದುರಾತ್ಮನ ಕ್ರಿಯೆಗಳು ಯೇಸು ನಾಮದಲ್ಲಿ ಬೆಂಕಿಯಲ್ಲಿ ಉರಿದು ಲಯವಾಗಲಿ. ಎಲ್ಲವನ್ನು ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ. ನೀವು ಬಾಯಿ ತೆಗೆದು ಹೇಳಿ. ನೀವು ಬಾಯಿ ತೆಗೆದು ಕನ್ಫೆಸ್ ಮಾಡುವಾಗಲೇ ಅಲ್ಲಿ ಬಿಡುಗಡೆ ಆಗುತ್ತೆ. ನೀವು ಬಾಯಿ ತೆಗೆದು ಏನ್ ಹೇಳ್ತೀರೋ ಅದು ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ. ಇನ್ನು ಸಮಯದ ಪ್ರಾರ್ಥನೆ ಮಾಡಿ. ಆಲಸ್ಯ ಮಾಡಬೇಡಿ. ಪ್ರೇಯರ್ ಮಾಡಿ. ನೀವು ಪ್ರಾರ್ಥನೆ ಮಾಡ್ತಾ ದೇವರ ಅಭಿಷೇಕದ ಹಸ್ತವು ನಿಮ್ಮನ್ನು ಮುಟ್ಟುತ್ತೆ. ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿ ನೋಡಿ. ನಿಮ್ಮ ತಲೆ ಮೇಲೆ ದೇವರ ಹಸ್ತವು ಮುಟ್ಟುತ್ತೆ. ನಿಮ್ಮ ಮೈಯೆಲ್ಲ ಬೆಂಕಿಯಾಗಿ ಮಾರ್ಪಡುತ್ತೆ. ಈಗ ಅಭಿಷೇಕಗಳ ಬೆಂಕಿ ನಿಮ್ಮ ಮೇಲೆ ಇಳಿಲಿ. ಆ ಮೈ ಮೇಲೆ ಬೆಂಕಿ ನಿಮ್ಮ ಮೇಲೆ ಇಳಿಲಿ. ನಿಮ್ಮನ್ನು ಮುಟ್ಟಲು ಪ್ರಯತ್ನ ಮಾಡುವ ಎಲ್ಲ ಅಂಧಕಾರ ಕ್ರಿಯೆಗಳು ಬೆಂಕಿಯಲ್ಲಿ ಉರಿದು ಹೋಗುವಂತೆ ಈಗ ನಿಮ್ಮ ಮೇಲೆ ನಿಮ್ಮ ಸುತ್ತಲೂ, ನಿಮ್ಮ ಕುಟುಂಬ ಸುತ್ತಲೂ ಆ ಪರಿಶುದ್ಧವಾದ ಬೆಂಕಿ ಯೇಸು ಕ್ರಿಸ್ತನ ಬೆಂಕಿ ಇಳಿಯಲಿ. ಆ ಪರಿಶುದ್ಧವಾದ ಬೆಂಕಿ ಇಳಿಯಲಿ. ದೇವರು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. ದೇವರೇ ಸ್ತೋತ್ರ. ಪರಿಶುದ್ಧನಾದ ದೇವರೇ ಸ್ತೋತ್ರ. ನೆಟ್ವರ್ಕ್ ಸ್ಲೋ ಇದೆ ಆದ್ರೂ ಬಿಡಬೇಡಿ. ನೀವು ಪ್ರೇಯರ್ ಮಾಡಿ. ಇವತ್ತು ಬೆಳಗಿನ ಜಾವದಲ್ಲಿ ನನಗೆ ಬಲ ಬೇಕು ಏಸಪ್ಪ, ನನಗೆ ಬಲ ಬೇಕು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಕುಟುಂಬ ನಡ್ಸಕ್ ಆಗ್ತಾ ಇಲ್ಲ, ನನ್ನ ಮಕ್ಕಳ ಭವಿಷ್ಯ ನೋಡಕ್ ಆಗ್ತಾ ಇಲ್ಲ, ನನಗೆ ಜೀವನದಲ್ಲಿ ಒಂದು ಸಮಾಧಾನದಿಂದ ಇರೋಕ್ ಆಗ್ತಿಲ್ಲ, ನನಗೆ ಬಲ ಬೇಕು ಅಂತ ದೇವ್ರ ಹತ್ರ ಕೇಳಿ. ದೇವರ ಬಲವನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಇವತ್ತು ಕೇಳಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ, ನಿನಗೆ ಬಲ ಬೇಕು, ನನಗೆ ಬಲ ಬೇಕು, ನನ್ನ ಬಲಪಡಿಸು ಯೇಸುವೇ, ನನ್ನ ಬಲಪಡಿಸು ಅಂತ ಕೇಳಿ ನೋಡಿ. ದೇವರು ಅದ್ಭುತವನ್ನು ಮಾಡ್ತಾರೆ, ಅತಿಶಯವನ್ನು ಮಾಡ್ತಾರೆ. ಕರೆದಾತನು ನಂಬಿಗಸ್ತನು, ತನ್ನ ಕಾರ್ಯವನ್ನು ಸಾಧಿಸುವನು. ವಾಕ್ಯ ಬರೆಯಲ್ಪಟ್ಟಿದೆ, ಲೋಕದಲ್ಲಿರುವ ಮನುಷ್ಯನು ತನ್ನ ಮಗನಿಗೆ ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ನ ಕೊಡ್ತಾನ, ಮೀನನ್ನ ಕೇಳಿದ್ರೆ ಹಾವನ್ನು ಕೊಡ್ತಾನ. ಲೋಕದಲ್ಲಿರುವ ಮನುಷ್ಯನ ಅಷ್ಟು ಹೆಚ್ಚಾಗಿ ನಿಮಗೆ ಕೊಡುವಾಗ ಆ ಸರ್ವಶಕ್ತನಾದ ದೇವರು ಗರ್ಭದಲ್ಲಿ ಪಿಂಡವಾಗಿ ರೂಪಿಸಿದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನನ್ನನ್ನು ನೋಡಿದ ದೇವರು, ಹೆಸರು ಹಿಡಿದು ಕರೆದ ದೇವರು, ನಮ್ಮ ಆಯುಷ್ ಕಾಲವನ್ನು ಆತನ ಪುಸ್ತಕದಲ್ಲಿ ಬರೆದಿರುವ ದೇವರು ಇನ್ನೂ ಹೆಚ್ಚಾಗಿ ಮಾಡುವವರಾಗಿದ್ದಾರೆ. ಇವತ್ತು ನಿಮ್ಮ ಪ್ರಾರ್ಥನೆ ನಿಮ್ಮಲ್ಲಿ ಬಿಡುಗಡೆಯನ್ನು ಉಂಟು ಮಾಡುತ್ತೆ. ಇವತ್ತಿನ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತೆ. ಇವತ್ತಿನ ಪ್ರಾರ್ಥನೆ ದೇವರ ಬಲವು ನಿಮ್ಮನ್ನು ಆಶ್ರಯಿಸಿಕೊಳ್ಳುವಂತದ್ದಾಗಿದೆ. ನೀವು ಯಾರು ಮುಂದೆ ತಲೆ ತಗ್ಗಿಸೋಕ್ಕಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮನ್ನು ನಡೆಸುವ ಆತನು ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಿಮಗೆ ಬಲವಾಗಿ ನಿಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿ. ಪ್ರಾರ್ಥನೆ ಮಾಡಿ. ಇನ್ನೂ ಒಂದು 2 ನಿಮಿಷ ಪ್ರಾರ್ಥನೆ ಮಾಡಿ. ಆಲಸ್ಯ ಮಾಡಬೇಡಿ. ಇವತ್ತು ಬೆಳಗಿನ ಜಾವದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ದೇವರ ವಾಕ್ಯದ ಮುಖಾಂತರ ನಾನು ಮಾತಾಡಿದ್ದೇನೆ. ನಿಮ್ಮನ್ನು ಬಲಪಡಿಸುವವರು ಒಬ್ಬರಿದ್ದಾರೆ. ಆತನನ್ನೇ ಆಶ್ರಯಿಸಿಕೊಳ್ಳಿರಿ. ಆತನು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಯಾವಾಗ ಆತನು ನಿಮ್ಮ ಜೀವಿತದಲ್ಲಿ ಬರ್ತಾರೋ, ನಿಮ್ಮ ಕುಟುಂಬದಲ್ಲಿ ಬರ್ತಾರೋ, ಇಸ್ರಾಯೇಲ್ ಜನರ ಮುಂದೆ ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ಇದ್ದು ಅವರನ್ನು ನಡೆಸಿದ ದೇವರು ನಿಮ್ಮ ಜೊತೆಗೆ ಇರೋರಾಗಿದ್ದಾರೆ. ಪ್ರಾರ್ಥನೆ ಮಾಡಿ. ಸ್ತೋತ್ರ. ಈ ಲೈವ್ ಅಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ದೇವರೇ, ಶೋಭಾ ಸೋನಾಂಕಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಕೃಪಾ ಪುನೀತ ಅಪ್ಪ ಪರಿಶುದ್ಧನೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಸರ್ವಶಕ್ತನಾದ ದೇವರೇ ಸ್ತೋತ್ರ. ಕಡೆದಾಗ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ. ನಾನು ಕಡೆದಾಗ ಪ್ರಾರ್ಥನೆ ಮಾಡ್ತೇನೆ. ಕೃಪಾ ಪುನೀತ ಸಿಸ್ಟರ್ಗೋಸ್ಕರ, ಶೋಭಾ ಸೋನಾಂಕಿ ಸಿಸ್ಟರ್ಗೋಸ್ಕರ, ಗಿಲ್ಗಲ್ ಸರ್ಕಲ್ ಸ್ಟೋನ್ ಅವ್ರ ಕುಟುಂಬಕ್ಕೋಸ್ಕರ, ಇನ್ನ ಲೈವ್ ಅಲ್ಲಿ 4 ಜನ ಯಾರ್ಯಾರಿದ್ದಾರೋ, 6 ಜನ ಯಾರ್ಯಾರು ಬಂದ್ರು ಅವರು ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀನಿ. ಒಬ್ಬೊಬ್ಬರ ಮೇಲೆ ದೇವರ ಹಸ್ತವು ಮುಟ್ಟಲಿ, ಒಬ್ಬೊಬ್ಬರ ಕುಟುಂಬವು ಆಶೀರ್ವದಿಸಲ್ಪಟ್ಟಲಿ. ಯೇಸುವೇ ಸ್ತೋತ್ರ. ಪ್ರೈಸ್ ಲಾರ್ಡ್. ಪ್ರೇಯರ್ ಮಾಡಿ. ಈ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ಕೃಪಾ ಪುನೀತ ಸಿಸ್ಟರ್ ಕುಟುಂಬಕ್ಕೋಸ್ಕರ, ಶೋಭಾ ಸೋನಾಕಿ ಕುಟುಂಬಕ್ಕೋಸ್ಕರ ಮತ್ತು ಲೈವ್ ಅಲ್ಲಿ 4 ಜನ ಯಾರ್ಯಾರಿದ್ದಾರೆ ಎಲ್ಲರ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ಅವ್ರ ಕುಟುಂಬದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಅವ್ರಿಗೆಲ್ಲ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಸೇವಕನಾಗಿ ನಾನು ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ. ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ ನ ಆಶೀರ್ವದಿಸ್ತಾ ಇದ್ದೀನಿ. ಅದನ್ನ ನಡೆಸುವಂತ ಡ್ಯಾನಿಯಲ್ ಬ್ರದರ್ ನ ಆಶೀರ್ವದಿಸ್ತಾ ಇದ್ದೀನಿ. ಅವ್ರ ಕುಟುಂಬ
ತಗೊಂಡು ಅವ್ರ ಮಕ್ಕಳನ್ನ ಆಶೀರ್ವದಿಸ್ತಾ ಇದ್ದೀನಿ ಯೇಸು ನಾಮದಲ್ಲಿ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ನಿಮ್ಮ ರಕ್ತ ಕೋಟೆಯಲ್ಲಿ ಮರೆಮಾಚಿಕೊಳ್ಳಿರಿ, ನಿಮ್ಮ ಪರಿಶುದ್ಧವಾದ ಹಸ್ತದಲ್ಲಿ ನಡೆಸಿರಿ, ಅವ್ರ ಮೇಲೆ ನಿಮ್ಮ ಪರಿಶುದ್ಧವಾದ ಬಲ ಇಳಿದು ಬರಲಿ ತಂದೆಯೇ. ಈ ಸಮಯದಲ್ಲಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ನಾನು ನಂಬ್ತೇನೆ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತಾಡಿದೆ ಅಂತ, ವಾಕ್ಯ ನಿಮ್ಗೆ ಮುಟ್ಟಿದೆ ಅಂತ ನಾನು ನಂಬ್ತೇನೆ, ನಾನು ವಿಶ್ವಾಸಿಸ್ತೇನೆ. ಬೆಳಗಿನ ಜಾವದಲ್ಲಿ ಹೇಳೋದು ಒಂದೇ ಒಂದು, ದೇವರ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ವಿಶೇಷವಾಗಿ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ. ದೇವರ ವಾಕ್ಯವನ್ನು ಮಾತಾಡುವಂತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ರದರ್ ಅವ್ರನ್ನ ಆಶ್ವಸಿಸಲಿ, ದೇವರು ಹೆಚ್ಚಾಗಿ ಆಶ್ವಸಿಸಲಿ, ಅವ್ರ ಕುಟುಂಬವನ್ನು ಆಶ್ವಸಿಸಲಿ. ಮತ್ತು ಲೈವ್ ನೋಡಿದಂಥ ಶೋಭಾ ಸೋನಾಂಕಿ ಸಿಸ್ಟರ್ಗೋಸ್ಕರ, ಕೃಪಾ ಪುಣಿತ ಸಿಸ್ಟರ್ಗೋಸ್ಕರ, ಮತ್ತು 4 ಜನ ಯಾರ್ಯಾರಿದ್ರು ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ನಾನು ನೆನಪು ಮಾಡ್ಕೊಳ್ತೀನಿ. ಎಲ್ಲರನ್ನು ನಾನು ದೇವ್ರ ಕಡೆಗೆ ಒಪ್ಪಿಸ್ಕೊಟ್ಟು ದೇವರು ಖಂಡಿತವಾಗ್ಲೂ ನಿಮ್ಮನ್ನು ಬಲಪಡಿಸ್ತಾರೆ, ಖಂಡಿತವಾಗಿ ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸ್ತಾರೆ. ಬೈಬಲ್ ವಾಕ್ಯ ಬರೆಯಲ್ಪಡಿದೆ, ನನ್ನನ್ನು ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನು ಅಂತ. ಖಂಡಿತವಾಗಿ ನಿಮ್ಮನ್ನು ಹುಡುಕುವವರು ದೇವ್ರನ್ನ ಯಾರು ಹುಡುಕ್ತಾರೋ ದೇವರಿಗೆ ಸಮೀಪರಾಗ್ತಾರೆ, ಆತನ ಕಂಡುಕೊಳ್ತಾರೆ. ಇವತ್ತು ದೇವರು ನಿಮ್ಮ ಜೊತೆಗಿದ್ದಾರೆ. ಇವತ್ತಿನ ದಿನ ನಿಮಗೆ ವಿಶೇಷವಾಗಿರುತ್ತೆ. ನಾನು ಇವತ್ತು ಹೇಳ್ತಿದ್ದೀನಲ್ಲ, ಯೇಸು ನಾಮದಲ್ಲಿ ಇವತ್ತಿನ ದಿನ ನಿಮಗೆ ವಿಶೇಷವಾಗಿರುತ್ತೆ. ನಿಮ್ಗೆ ಏನೇ ಹೋರಾಟ ಬಂದ್ರೂ ನಿಮ್ಗೆ ಮನಸ್ಸು ಸಮಾಧಾನ ಇರುತ್ತೆ. ನಿಮ್ಗೆ ಏನೇ ಸಮಸ್ಯೆ ಬಂದ್ರೂ ದೇವರು ಇದನ್ನು ನಡೆಸ್ತಾರೆ ಅಂತ ನಿಮಗೊಂದು ಒಂದು ನಂಬಿಕೆ, ಭರವಸೆ ಇರುತ್ತೆ. ಸೊ ಆದ್ರಿಂದ ದೇವ್ರ ಕಡೆಗೆ ಒಪ್ಪಿಸಿಕೊಡಿರಿ. ಬೆಳಗ್ಗೆ ಟೈಮ್ ಪ್ರೇಯರ್ ಮಾಡಿ, ಬೆಳಗ್ಗೆ ಟೈಮ್ ವಾಕ್ಯ ಓದಿ. ನಿಮ್ಮ ಪರ್ಸ್ನಲ್ ಪ್ರೇಯರ್ ತುಂಬ ಮುಖ್ಯ. ಪರ್ಸ್ನಲ್ ಆಗಿ ಎಷ್ಟು ಸಮಯ ಕಳೀತಿರೋ ದೇವರೊಂದಿಗೆ ಅಷ್ಟು ನಿಮಗೆ ಬಿಡುಗಡೆ ಉಂಟು. ಆಮೇಲೆ ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶ್ವಸಿಸಲಿ, ಬಲಪಡಿಸಲಿ. ಈ ಸಮಯದಲ್ಲಿ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಪೇಜ್ನ ನಾನು ಯೇಸು ಕ್ರಿಸ್ತನ ಪಾದಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನೆ. ಅಲ್ಲಿ ತುಂಬ ಸೇವಕರು ಬರ್ತಾ ಇದ್ದಾರೆ, ಎಷ್ಟೋ ಯೌವನಸ್ಥರು ಬರ್ತಾ ಇದ್ದಾರೆ. ಎಲ್ಲರೂ ದೇವ್ರ ನಾಮದಲ್ಲಿ ಆಶ್ವಸಿಸಲ್ಪಡಲಿ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲಿ, ದೇವರು ಬಲವನ್ನು ಕೊಡಲಿ. ಇನ್ನೂ ದೇವರ ಸುವಾರ್ತೆಯು ಪ್ರಪಂಚದಾದ್ಯಂತ ಮೂಲೆವರೆಗೂ ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಮೂಲಕ ಸಾರಲ್ಪಡಲಿ. ದೇವರು ಹೆಚ್ಚಾಗಿ ಆಶ್ವಸಿಸಲಿ. ಇಷ್ಟೊತ್ತು ಮಾತಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಾನು ಹಾಡು ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ ಒಂದು ವಾರದಿಂದ ತುಂಬ ಗಂಟ್ಲು ಕಿರ್ಚಿ ಪ್ರೇಯರ್ ಮಾಡಿ ಆರಾಧನೆ ಮಾಡಿ ಹೊರಗಡೆ ನಾವು ಇವಾಂಜಲಿಸ್ಟ್ ಆಗಿ ಹೋಗ್ತಾ ಇರ್ತೀವಿ. ನಮ್ಮದು ಬಿಡುಗಡೆ ಡೆಲಿವರೆನ್ಸ್ ಮೀಟಿಂಗ್ ನಾವು ಮಾಡೋದು. ಈ ಮಾಟ ಮಂತ್ರಗಳು, ಈ ಸೈತಾನ ಕ್ರಿಯೆಗಳು ಯಾವುದೇ ಇದ್ರೂ ಇದಕ್ಕೋಸ್ಕರ ನಾವು ಮಾಡ್ತಾ ಇರ್ತೀರಿ ಪ್ರೇಯರು. ಇದಕ್ಕೋಸ್ಕರ ಬೇರೆ ಊರಿಗೆಲ್ಲ ಹೋಗ್ತಾ ಇರ್ತೀರಿ. ಆಗ ಕಿಚ್ಚಿ ಗಂಟ್ಲು ಇದಾಗಿದೆ. ಆದರೂ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗೆ ದೇವರು ಇಷ್ಟು ಬಲ ಕೊಟ್ಟಿದ್ದಾರೆ, ಇವತ್ತು ಮಾತಾಡಲು ಕೃಪೆ ಕೊಟ್ಟಿದ್ದಾರೆ, ದೇವ್ರನ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ತೋತ್ರ. ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ, ದೇವ್ರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಬೇಕು, ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಳ್ಬೇಕು. ಅದು ಮಾತ್ರವಲ್ಲದೆ ನೀವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಡ್ಯಾನಿಯಲ್ ಬ್ರದರ್ಗೋಸ್ಕರ, ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಈ ಪೇಜ್ಗೋಸ್ಕರ ಪ್ರಾರ್ಥನೆ ಮಾಡಿ. ಇನ್ನೂ ತುಂಬ ಜನಕ್ಕೆ ಸುವಾರ್ತೆ ಹೋಗಬೇಕು, ಇನ್ನೂ ತುಂಬ ಜನರು ಆಶ್ವಸಿಸಲ್ಪಡಬೇಕು. ಅದಕ್ಕಾಗಿ ಸ್ತೋತ್ರ. ಇಷ್ಟೊತ್ತು ಮಾತಾಡೋದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಂದು ದೇವ ಮಕ್ಕಳಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತಿದ್ದೀನಿ. ದೇವರು ನಿಮ್ಮನ್ನು ಆಶ್ವಸಿಸಲಿ. ಗಾಡ್ ಬ್ಲೆಸ್ ಯು ಆಲ್.